ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅನ್ನ ಕ್ಲಿಕ್ ಮಾಡಬೇಕು. ಗೂಗಲ್ ಕ್ರೋಮ್ ಯೂಸ್ ಮಾಡಿ, ಈಸಿ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸ್ಪೈರ್ಡ್ ಆಗಿದ್ರೆ, ಅಂದ್ರೆ ಯಾವ್ದಾರ ಲೈಸೆನ್ಸ್ ತಗೊಂಡಿದ್ದು ಆ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರೆ ಈ ಸೆಕೆಂಡ್ ಒನ್ ಅಪ್ಲಿಕೇಶನ್ ಫಾರ್ ಎಡಿಟ್ LL ಅಂದ್ರೆ ಒಂದು ಸಲ LL ಲರ್ನಿಂಗ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿದಾಗ ಅದ್ರಲ್ಲಿ ಏನಾರ ಮಾಡಿಫಿಕೇಶನ್ ಇದ್ರೆ, ಕೆಲವೊಂದು ಮಾಡಿಫಿಕೇಶನ್ ಬರಲ್ಲ, ನೀವು ಮತ್ತೆ ಹೊಸ ಅಪ್ಲಿಕೇಶನ್ ಹಾಕ್ಬೇಕು. ಅದು ಇಲ್ಲಿ LL ಎಡಿಟ್ ಒಂದು ಪ್ರಿಂಟ್ ಲೈಸೆನ್ಸ್ ಪ್ರಿಂಟ್ ತಗೊಳಕ್ಕೆ ಇದೆ. ಮಾರ್ಕ್ ಟೆಸ್ಟ್ ಫಾರ್ LL ಅಂದ್ರೆ RT ಆಫೀಸ್ ನಲ್ಲಿ ಏನು ಟೆಸ್ಟ್ ಕೊಡ್ತಾರಲ್ಲ ಅದ್ರ ಟೆಸ್ಟ್ ಇಂದ ಒಂದು ಶಾಂಪಲ್ ಇದೆ. ಇದಿಷ್ಟು LL ಗೆ ಸಂಬಂಧಪಟ್ಟಂಗೆ ಇದೆ. ಓಕೆ, ಫಸ್ಟ್ LLR ಗೆ ಸಂಬಂಧಪಟ್ಟಂಗೆ ತೋರಿಸ್ತೀನಿ. ಅಪ್ಲಿಕೇಶನ್ ಫಾರ್ ನ್ಯೂ ಲರ್ನರ್ ಲೈಸೆನ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಫಸ್ಟ್ ಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಫೋಟೋ ಮತ್ತೆ ಸಿಗ್ನೇಚರ್. ಈಗ ಇಲ್ಲಿ ಇನ್ ಕೇಸ್ KYC ಅಂತಿದೆ, ಇದನ್ನ ಯಾರು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಅದು ಬರುತ್ತೆ ಸೆಷನ್ ಅಲ್ಲಿ, ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಬಂದ್ರೆ. ಮತ್ತೆ ಫೀ ಪೇಮೆಂಟ್ ಮಾಡಬೇಕು. ವೆರಿಫೈ ಫೀ ಪೇಮೆಂಟ್ ಅಂತಂದ್ರೆ ನೀವೇನು ಆ LL ಗೆ ಸಂಬಂಧಪಟ್ಟಿರೋ ಪೇಮೆಂಟ್ ಏನಾಗಿತ್ತು ಅದನ್ನ ಚೆಕ್ ಮಾಡ್ಕೋಬೇಕು. ಪ್ರಿಂಟ್ ರೆಸಿಪ್ಟ್ ಅಂದ್ರೆ ನೀವೇನು LL ಗೆ ಫೀ ಪೇಮೆಂಟ್ 4ನೇದು ಏನ್ ಪೇ ಮಾಡಿರ್ತಲ್ಲ ಅದನ್ನ ಪ್ರಿಂಟ್ ತಕೊಳ್ಳೋದು. ಲಾಸ್ಟ್ ಬಂದ್ಬಿಟ್ಟು LL ಸ್ಲಾಟ್ ಬುಕಿಂಗ್ ಮಾಡೋದು. ಒಂದೊಂದು ಡಿಸ್ಟ್ರಿಕ್ಟ್ RTO ದಲ್ಲಿ ಒಂದೊಂದ್ ತರ ಮಾಡಿದ್ರೆ, ಸಾಮಾನ್ಯವಾಗಿ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆ ತನಕ 30 days ಬಿಫೋರ್ ಸ್ಲಾಟ್ ಬುಕಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಂಟಿನ್ಯೂ ಅಂತ ಕೊಡ್ಬೇಕು ನೀವು. ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಅಪ್ಲಿಕೇಶನ್ ಕ್ಯಾಟಗರಿ ತೋರಿಸುತ್ತೆ. ಜನರಲ್ ಇಲ್ಲಿ ಏನಿದೆ ನೋಡ್ರಿ, ದಿವ್ಯಾಂಗ್ ಅಂತ ಇದೆ. ದಿವ್ಯಾಂಗ್ ಅಂದ್ರೆ ವಿಕಲಚೇತನರು, ಅವ್ರು ಯಾವ ಕ್ಯಾಟಗರಿ ಬರ್ತಾರೆ ನೋಡ್ರಿ, ಜನರಲ್ ತಗೊಳ್ರಿ. ಇಲ್ಲಿ ಅಪ್ಲಿಕೆಂಟ್ ಡಸ್ ನಾಟ್ ಹೋಲ್ಡ್ ಎನಿ ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಇಶ್ಯೂಡ್ ಇನ್ ಇಂಡಿಯಾ, ಈ ಫಸ್ಟ್ ಒಂದು ತಗೋಬೇಕು. ಇದನ್ನ ಯಾವುದು ಹೊಸ LL ಮಾಡಕ್ ಮಾತ್ರ. ಓಕೆ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಇಲ್ಲಿ ಸಬ್ಮಿಟ್ ವಯಾ ಆಧಾರ್ ಅಥೆಂಟಿಕೇಶನ್ ಇದೆ, ಸಬ್ಮಿಟ್ ವಿತೌಟ್ ಇದೆ. ಇಲ್ಲಿ ಆಧಾರ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಬಹಳ ಜನ ನಿಮ್ಮ ಹತ್ರ ಬರೋರು ಯಾರು ಕೂಡ ಆಧಾರ್ನ ಕರೆಕ್ಟ್ ಆಗಿ ಇಟ್ಕೊಂಡು ಬಂದಿರಲ್ಲ. ಆಮೇಲೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, ಅಪ್ಲಿಕೆಂಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಅಪ್ಲಿಕೇಶನ್ ಆಫ್ ನಾನ್ ಕರ್ನಾಟಕ ಆಧಾರ್ ಹೋಲ್ಡರ್. ಡೈರೆಕ್ಟ್ ಆಗಿ ಈ RTO ಆಫೀಸ್ ಗಳು ಇಲ್ಲಿ ತೋರಿಸಿದ್ದಾರೆ ಯಾವ್ಯಾವ RTO ಆಫೀಸ್ ಇದೆ ಅಂತ. ಇಲ್ಲಿ ಏನೇನು ಇಲ್ಲಿ ಡೀಟೇಲ್ಸ್ ಕೆಲವೊಂದ್ಸಲ ಅಪ್ಡೇಟ್ ಮಾಡಿರ್ತಾರೆ, ಇದನ್ನ ನೋಡ್ಕೋಬೇಕು ನೀವು. ಇಲ್ಲಿ ಈಗ ಫಸ್ಟ್ ಒನ್ ಸೆಕೆಂಡ್ ಒನ್ ಇದನ್ನ ನೋಡ್ಕೋಬೇಕು. ಇದು ನಾನು ಏನೋ ಬಂದಿದೆ ಅಂತ ಮುಂದೋದ್ರೆ ಅಲ್ಲಿ ಚೇಂಜಸ್ ಮಾಡ್ತಾ ಇರ್ತಾರೆ, ಇದನ್ನ ನೋಡ್ಕೋಬೇಕು. ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಕೊಡ್, ಆಧಾರ್ ಕರೆಕ್ಟ್ ಆಗಿದ್ರೆ ಆಧಾರ್ ಅಥೆಂಟಿಕೇಶನ್ ಕೊಡಿ, ಇಲ್ಲ ಸಬ್ಮಿಟ್ ವಿತೌಟ್ ಆಧಾರ್ ಕೊಟ್ಟು ಸಬ್ಮಿಟ್ ಕೊಡಿ. ಇಲ್ಲಿ ಮೊಬೈಲ್ ನಂಬರ್ ನೀವ್ ಯಾವ ನಂಬರ್ ಬೇಕು ಅಂತ ಆ ನಂಬರ್ ಹಾಕಿ OTP ಕೊಡಿ. ಇದು ಫಸ್ಟ್ ಯಾವ ನಂಬರ್ ಹಾಕಿರ್ತೀರೋ ನೀವು ನಿಮ್ದು ನಂಬರ್ಗಳನ್ನು ಹಾಕ್ಬೇಡಿ. ಈ ತರ ನಂಬರ್ ಹೊಡೆದ್ಮೇಲೆ ಅದು ಅಥೆಂಟಿಕೇಶನ್ ಕೇಳುತ್ತೆ, ಅಥೆಂಟಿಕೇಶನ್ ಹಾಕಿ ಸಬ್ಮಿಟ್ ಕೊಟ್ರೆ ಮುಗೀತು. ಇಲ್ಲಿ ಇದಿಷ್ಟು ಫಾರಂ ಫಿಲ್ಲಿಂಗ್ ಆಪ್ಷನ್. RTO ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಡಿ. ಈಗ ಹೊಸದಾಗಿ ಕಾನೂನು ಏನಿದೆ ಅಂದ್ರೆ, ಯಾರು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇದು ಯಾರಿಗ್ ಗೊತ್ತಿದ್ಯಾ? ಗೊತ್ತಿದೆ. ಯಾರಿಗಾರ ಗೊತ್ತಿದ್ಯಾ? ಹೌದು ಸರ್, ಹೌದು ಗೊತ್ತಿದೆ ನನಗೆ. ಗೊತ್ತಿದ್ಯಾ? ಓಕೆ. ಯಾಕೆ ಹೊಸ ಕಾನೂನು ಮಾಡಿದ್ರು ಅಂದ್ರೆ, ಈಗ ಬೇರೆ ಎಲ್ಲೋ ಕೆಲಸದಲ್ಲಿ ಇರ್ತಾರೆ ಅಥವಾ ಅಲ್ಲಿ ಇರ್ತಾರೆ, ಅವ್ರು ಏನ್ ಮಾಡ್ಬೋದು ಅಂದ್ರೆ ಯಾರು ಎಲ್ಲಿಗ್ ಬೇಕಾದ್ರೂ ಕೂಡ ಲೈಸೆನ್ಸಿಗೆ ಅಪ್ಲೈ ಮಾಡ್ಬೋದು. ಆ ಸ್ಥಳೀಯವಾಗಿ ಇರ್ತಕ್ಕಂತ ದಾಖಲಾತಿಗಳನ್ನ ಹಾಕ್ಬೇಕು. ಓಕೆ, ಯಾವ ದಾಖಲಾತಿಗಳು? ಆಧಾರ್ ಸ್ಥಳೀಯವಾಗಿರಲ್ಲ. ಸಾಮಾನ್ಯವಾಗಿ ಆಧಾರು ಅವರ ಸ್ವಂತ ಊರ್ ಯಾವ್ದಿರುತ್ತೋ ಅಥವಾ ಅವ್ರಿಗೆ ಯಾವ ಅಡ್ರೆಸ್ಸಿಗೆ ಬೇಕಾಗಿರುತ್ತೋ ಆ ಅಡ್ರೆಸ್ಸಿಗೆ ಹಾಕಿರ್ತಾರೆ. ಅದಕ್ಕೆ ನೀವೆಲ್ಲ ಏನ್ ಮಾಡ್ರಿ ಅಂದ್ರೆ, ಲೋಕಲ್ ಅಲ್ಲಿ ಒಂದು ಪ್ರಮಾಣ ಪತ್ರ, ಅಫಿಡವಿಟ್, ಸ್ಥಳೀಯ ನಿವಾಸಿ ದೃಢೀಕರಣ ಪತ್ರ, ತಹಶೀಲ್ದಾರ್ ಇಂದ ಆಗಿರ್ಬೋದು ಅಥವಾ ಇವರೇ ಒಂದು ಅಫಿಡವಿಟ್ ಪ್ರಮಾಣ ಪತ್ರ, ಏನು ನಾನು ಇಂಥ ಹೆಸರು, ನನ್ನ ತಂದೆ ಹೆಸರು, ವಯಸ್ಸು, ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಇಂಥ ವಿಳಾಸದಲ್ಲಿ ಇದ್ದೇನೆ, ನಾನು ಹಿಂಗೆ ಸಾರಿಗೆ ಇಲಾಖೆಯಲ್ಲಿ ಏನು ಚಾಲನಾ ಪರವಾನಗಿ ಪಡೆಯಲು ಈ ಪ್ರಮಾಣ ಪತ್ರವನ್ನು ಮಾಡಿಸುತ್ತೇನೆ ಅಂತ ದೇವರ ಹೆಸರಾಗಿ ನಾನು ಪ್ರಮಾಣೀಕರಿಸುತ್ತೇನೆ ಅಂತ ಒಂದು ಅಫಿಡವಿಟ್ ಹಾಕಿದ್ರೆ ಇದಕ್ಕೆ ಸಾಕು. ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ. ನೆಕ್ಸ್ಟ್ ಇದು ಗೊತ್ತಿದೆಯಾ ಯಾರಿಗಾದ್ರೂ? ಕ್ಲಿಯರ್ ಆಯ್ತಾ ಇದನ್ನ? ಈಗ ಇದರಲ್ಲಿ ಏನಾಗುತ್ತೆ, ಲಾಸ್ಟಿಗೆ ಪ್ರಶ್ನೆಗಳು ಕೇಳೋದಕ್ಕಿಂತ ಮುಂಚೆನೆ ಇವಾಗ ಕ್ಲಿಯರ್ ಮಾಡಿ ಮುಂದೆ ಹೋಗ್ತಿದ್ದೀನಿ ನಾನು. ಸರ್ ಸ್ಕ್ರೀನ್ ಶೇರಿಂಗ್ ಮಾಡಿ, ಅದರ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಸರ್. ಯಾವುದು?
ಸ್ಕ್ಯಾನ್ ಆ ಟೈಪ್. ಓಕೆ ಸರ್. ಅಲ್ಲ ನಾನು ಅದು ಮಾಡ್ತೀನಿ. ಅಲ್ಲಿ ಇದು ಈಗ ಅದು ಗೊತ್ತಾಯ್ತಾ, ಲೋಕಲ್ ಅಲ್ಲಿ ಇರ್ತಕ್ಕಂಥ ಅಡ್ರೆಸ್ ಹಾಕ್ಬೋದು, ಗ್ಯಾಸ್ ಬಿಲ್ ಹಾಕ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಅಫಿಡೇವಿಟ್ ಹಾಕಿದ್ರೆ ಇನ್ನ ಬೆಸ್ಟ್. ಓಕೆ, ಇಲ್ಲಿ ನೋಡಿ, ಈಗ ನೀವು ಯಾವ RTO ಸಂಬಂಧಪಟ್ಟಿದ್ದೀರಾ ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋದು. ಎಕ್ಸಾಂಪಲ್ ಕಸ್ಟಮರ್ ಅವ್ರು ಯಾವ ಊರಲ್ಲಿ ಇರ್ತಾರೋ ಅಲ್ಲಿಗೆ ಬೇಕು ಅಂದ್ರೆ ಅಲ್ಲಿಗೇನು ಮಾಡ್ಬೋದು. ನಾನು ದಾವಣಗೆರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮೂರು ದಾವಣಗೆರೆ ಆದ್ರೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೇಮ್ ಆಫ್ ದಿ ಅಪ್ಲಿಕೇಟ್ ಆಸ್ ಪರ್ ಆಧಾರ್ ಹಾಕಿದ್ರೆ ಕರೆಕ್ಟ್ ಆಗಿದ್ರೆ ಡಿಜಿಲಾಕರ್ ಅಲ್ಲಿ ಫೆಚ್ ಆಗುತ್ತೆ. ಇಲ್ಲಿ ರಿಲೇಷನ್ ತಂದೆ ತಾಯಿ ಅದೇನಿದೆಯೋ ಅದನ್ನ ಹಾಕ್ಬೇಕು. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಹಾಕ್ಬೇಕಾದ್ರೆ ಇದನ್ನ ಎಡಿಟ್ ಮಾಡಕ್ ಬರಲ್ಲ. ನಾನು ಮುಂಚೆ ತೋರಿಸಿದ್ನಲ್ಲ ಅಲ್ಲಿ ಎಲ್ಲೆಲ್ಲ ಎಡಿಟ್ ಮಾಡಕ್ ಬರಲ್ಲ. ನೋಡಿ, ಇಲ್ಲಿ ಎರರ್ಗಳು ನೋಡ್ಕೋಬೇಕು. ಇಲ್ಲಿ ಕೆಲವೊಂದು ತಗೊಳಲ್ಲ, ಮಿಡಲ್ ನೇಮ್ ಅದು ತಗೊಳಲ್ಲ. ಇದನ್ನ ಸ್ಕಿಪ್ ಮಾಡಿ ಲಾಸ್ಟಿಗೆ ಹಾಕಿದ್ರು ಓಕೆ, ನಡೆಯುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನ ಫಸ್ಟ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫಸ್ಟ್ ಗೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕ್ಬಿಡಿ. ಇಲ್ಲಿ ಅವ್ರದ್ದು ಏನ್ ಎಜುಕೇಶನ್ ಆಗಿದೆ ಅದನ್ನ ನೀವು ಇಲ್ಲಿ ತೋರಿಸಿದ್ರೆ ಆಯ್ತಷ್ಟೇ. ಇಲ್ಲಿ ಇಮೇಲ್ ಐಡಿ ಇದ್ರೆ ಇಮೇಲ್ ಐಡಿ ಹಾಕಿ. ಇದೆಲ್ಲ ಡಿಜಿಲಾಕರ್ ಅಲ್ಲಿ ಫೆಚ್ ಆಗುತ್ತೆ ಇದು ಡಾಟಾ, ಆಯ್ತಾ. ಇಲ್ಲಿ ಅಡ್ರೆಸ್ ಇದು ನೋಡಿ, ಇಲ್ಲಿ ಐಡೆಂಟಿಫಿಕೇಶನ್ ಮಾರ್ಕ್ ಏನಾರ ಅವರಿಗೆ ಈ ಗಾಯ ಆಗಿರೋ ಮಾರ್ಕು ಅಥವಾ ಬೈ ಬರ್ತ್ ಏನಾರ ಮಚ್ಚೆಗಳು ಇರ್ತವೆ, ಅಥವಾ ಎಲ್ಲ ಒಡೆದಾಟ ಆಗಿ ಮಚ್ಚಿನ ಹೊಡೆತ ಅಥವಾ ಬ್ಲೇಡ್ ಕೆರೆದಿರೋದು ಆ ತರದ್ ಮಾರ್ಕ್ ಇದ್ರೆ ಅದನ್ನ ಅದ ಏನಿತ್ತು ಅದನ್ನ ಬರೀರಿ. ಯಾಕಂದ್ರೆ ಇದು ಯಾಕೆಂದ್ರೆ ಅವ್ರ ಐಡೆಂಟಿಫಿಕೇಶನ್ ಮಾರ್ಕ್ ಕೆಲವೊಂದ್ಸಲ ಬೇಕಾಗುತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಇದನ್ನ ಹಾಕಿ ಇಲ್ಲಿ ಅದನ್ನ ಆಯಾ ಊರಿಂದ ಡೀಟೇಲ್ಸ್ ಇರುತ್ತೆ. ಇದು ನಮ್ಮ ಜನರಲ್ ನಾಲೆಡ್ಜ್ ಮೇಲೆ ಇದನ್ನ ಬರುತ್ತೆ. ಯಾಕಂದ್ರೆ ಇದನ್ನ ಸಾಮಾನ್ಯವಾಗಿ ಯಾರ್ಯಾರಿಗೆ ಜನರಲ್ ನಾಲೆಡ್ಜ್ ಇದೆಯೋ ಅವರು ಆ ಪ್ರಕಾರ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ತೊಂದ್ರೆ ಇಲ್ಲ. ನಾನು ಸ್ಯಾಂಪಲ್ ಗೆ ಎಂಟ್ರಿ ಮಾಡ್ತಾ ಇದ್ದೀನಿ, ಗೊತ್ತಾಗುತ್ತಲ್ಲ ಇದೆಲ್ಲ. ಯಾರು ಏನು ಹೇಳ್ತಾ ಇಲ್ಲ, ಗೊತ್ತಾಗುತ್ತಲ್ವಾ? ಹಾ ಸರ್, ಗೊತ್ತಾಗ್ತಿದೆ. ಹೋಗಿ ಈಗ ಇಲ್ಲಿ ಇದೆಲ್ಲ ಎಂಟ್ರಿ ಮಾಡಾದ್ಮೇಲೆ ಸೇಮ್ ಸ್ಕ್ರೀನ್ ಕಾಣ್ತಿಲ್ಲ, ಸ್ಕ್ರೀನ್ ಇದೆಯಲ್ಲ, ಬರ್ತಾ ಇಲ್ವಾ? ಓಕೆ, ನೋಡಿ ಇದೆಲ್ಲ ಎಂಟ್ರಿ ಮಾಡಿಸಿರಲ್ಲ, ಸ್ಟೇಟ್ ಯಾವ ಊರು ಎಲ್ಲ. ಇಲ್ಲಿ ಟೌನ್ ಅಂದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಬರುತ್ತೆ. ವಿಲೇಜ್ಗಳು ಕೆಲವೊಂದು ವಿಲೇಜ್ಗಳು ಅಪ್ಡೇಟ್ ಇರಲ್ಲ. ಇದು ವಿಲೇಜ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಂಡು ಈ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡ್ಕೊಡಿ. ಆಮೇಲೆ ಇಲ್ಲಿ ಫಿಲ್ಅಪ್ ಮಾಡಿದ್ಮೇಲೆ ಲೆಫ್ಟ್ ಕಾಲಮ್ ಪ್ರೆಸೆಂಟ್ ಅಡ್ರೆಸ್ ಫಿಲೆಕ್ಟ್ ಮಾಡಿದ್ಮೇಲೆ ಅವ್ರ ಅದೇ ಅಡ್ರೆಸ್ ಅಲ್ಲೇ ಬೇಕು ಅಂದ್ರೆ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಕೊಟ್ರೆ ಎರಡು ಒಂದೇ ಬರುತ್ತೆ. ಓಕೆ, ಅಲ್ಲಿ ಇಲ್ಲ ಅವ್ರದ್ದು ಪ್ರೆಸೆಂಟ್ ಅಡ್ರೆಸ್ ಬೇರೆ, ಪರ್ಮನೆಂಟ್ ಅಡ್ರೆಸ್. ಈಗ ಹಳ್ಳಿಯವ್ರು ಇರ್ತಾರೆ ಅಂದ್ರೆ ಆ ಅಡ್ರೆಸ್ ಫಿಲ್ಅಪ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಗೆ ಯಾವ ದಾಖಲಾತಿನೂ ಕೂಡ ನೀಡೋ ಅವಶ್ಯಕತೆ ಇರುವುದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಅಡ್ರೆಸ್ ಗೆ ಅವ್ರು ಯಾವ ಅಡ್ರೆಸ್ ಇಲ್ಲಿದ್ರು ಅದೇ ದಾಖಲಾತಿ ಕೊಡ್ಬೇಕು. ಪರ್ಮನೆಂಟ್ ಅಡ್ರೆಸ್ ಅದೇ ಅಡ್ರೆಸ್ ಅಲ್ಲಿ ಇರ್ತಾರೆ ಅಂದ್ರೆ ಇದೇ ಅಡ್ರೆಸ್ ನೇ ಇಲ್ಲಿ ಫಿಲ್ಅಪ್ ಮಾಡಿ. ಇದು ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ಅವರ ಪರ್ಮನೆಂಟ್ ಅಡ್ರೆಸ್ ಫಿಲ್ಅಪ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡ್ರಿ ಅವ್ರಿಗೆ ಯಾವ್ಯಾವ ಬರುತ್ತೆ ಅನ್ನೋದು ಇಲ್ಲಿದೆ. ಈಗ ಹೊಸದಾಗಿ ಎಲ್ಲೆಲ್ಲಾರ ಯಾವ್ದು ಕೊಡ್ಬೋದು ಅನ್ನೋದು ಯಾರಿಗೆ ಏನ್ ಮಾಹಿತಿ ಇದೆ? ಈಗ ಹೊಸದು ಡ್ರೈವಿಂಗ್ ಲೈಸೆನ್ಸ್ ರೂಲ್ಸ್ ಚೇಂಜ್ ಆಗಿದೆ. ಯಾರಿಗೆ ಗೊತ್ತಿದೆ ರೂಲ್ಸ್ ಚೇಂಜ್ ಆಗಿರೋದು? ಗೊತ್ತಿದೆಯಾ ಯಾರಿಗಾದ್ರು? ಹೇಳ್ಬಿಡಿ ಸರ್ ಒನ್ ಟೈಮ್. ಓಕೆ, ಈಗ ನೋಡಿ ಯಾರಿಗೂ ಈಗ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈಗ ನಾನಿಲ್ಲಿ ನಂದು DL ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ DL ಇಲ್ಲಿ ಇರುತ್ತಲ್ವಾ, ಈ DL ಅಲ್ಲಿ ಇಲ್ಲಿ ಕೆಲವೊಂದು ಕಾಲಮ್ಸ್ ಇದಾವೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಈಗ ಹೊಸ ರೂಲ್ಸ್ ಪ್ರಕಾರ ಏನಾಗಿದೆ, ಅಪ್ ಟು 7500 kg ತನಕ 7500 kg ತನಕ ಯಾವ ವೆಹಿಕಲ್ ಬೇಕಾದ್ರೆ ಡ್ರೈವಿಂಗ್ ಮಾಡ್ಬೋದು.
ಉದಾಹರಣೆಗೆ JCB ಓಡಿಸ್ಬೋದು, ಟ್ರ್ಯಾಕ್ಟರ್ ಓಡಿಸ್ಬೋದು. ಬ್ಯಾಡ್ಜ್ ಇಲ್ಲ, ಬ್ಯಾಡ್ಜ್ ತೆಗ್ದಿದ್ದಾರೆ ಈಗ. ಅದು ಏನಂದ್ರೆ ಮೋಟಾರ್ ಸೈಕಲ್ ವಿತ್ ಗೇರ್ ಈ ಆಪ್ಷನ್. ಮತ್ತೆ ಇಲ್ಲಿ ನೀವು ಅವರು ಲೇಡೀಸ್ ಎಕ್ಸಾಂಪಲ್ ಅವರಿಗೆ ಗೇರ್ ಗಾಡಿ ಹೊಡೆಯಕ್ ಬರಲ್ಲ ಅಂದ್ರೆ ಮೋಟಾರ್ ಸೈಕಲ್ ವಿತೌಟ್ ಗೇರ್ ಹಾಕ್ಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೊಟ್ರೆ ಅದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇಲ್ಲ ತಪ್ಪಾಗಿದೆ ಅಂದ್ರೆ ಇಲ್ಲಿ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ವಾಪಸ್ ಅಲ್ಲಿಗೆ ಹೋಗುತ್ತೆ. ಇದು ಲೇಡೀಸಿಗೆ ಮೋಟಾರ್ ಸೈಕಲ್ ವಿತೌಟ್ ಗೇರ್. ಲೇಡೀಸ್ ಯಾರು ನಮಗೆ ಗೇರ್ ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ವಿತೌಟ್ ಗೇರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಮೋಟಾರ್ ಸೈಕಲ್ ವಿತ್ ಗೇರ್ ಇಲ್ಲ ಹೊಂಡಾ ಆಕ್ಟಿವನು ಹೊಡಿತಾರೆ, ಗೇರ್ ಗಾಡಿನೂ ಹೊಡಿತಾರೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇದು ಮೋಟಾರ್ ಸೈಕಲ್ ವಿತ್ ಗೇರ್ MCWG ಅಂತ. ನೆಕ್ಸ್ಟ್ ಈಗ ಎಕ್ಸಾಂಪಲ್ ನಿಮ್ಮ ಹತ್ರ ಬರೋ ಕಸ್ಟಮರಿಗೆ ಒಂದೇ ಸಲ ಕೇಳ್ಬೇಕು, ಏನು ಕಾರು ಮತ್ತೆ ಟೂ ವೀಲರ್ ಎಲ್ಲೆಲ್ಲಾರು ಒಟ್ಟಿಗೆ ತಗೋತೀರಾ ಅಂತ ಕೇಳ್ಬೇಕು. ಈಗ ಬರೀ ಟೂ ವೀಲರ್ ಹಾಕಿದ್ರೆ ಒಂದು ಸಲ ಟೂ ವೀಲರ್ ಲೈಸೆನ್ಸ್ ತಗೋ ಎಲ್ಲೆಲ್ಲಾರು ಅಪ್ಲೈ ಮಾಡಿದ್ಮೇಲೆ DL ಬಂದು 1 ವರ್ಷ ಆದ್ಮೇಲೆ ಕಾರಿಗೆ ಹಾಕ್ಬೇಕಾಗುತ್ತೆ ಅವ್ರು. ಓಕೆ, ಇದು ಗೊತ್ತಾ? ಇದು ಗೊತ್ತು ಸರ್. ಗೊತ್ತಾ? ಓಕೆ, ಒಂದು ಸಲ ಒಂದೇ ಟೈಮಿಗೆ ಅವ್ರು ಕಾರ್ ಓಡ್ಸಕ್ ಬರುತ್ತೆ. ಈಗ ಅವ್ರು ಕಾರ್ ಓಡ್ಸಕ್ ಬರಲ್ಲ ಅಂತ ಇಟ್ಕೊಡ್ರಿ, ಎಲ್ಲೆಲ್ಲರಿಗೆ ಅಪ್ಲೈ ಮಾಡ್ಬಿಡಿ. 6 ತಿಂಗಳು ಟೈಮ್ ಇರುತ್ತೆ ಅವರಿಗೆ ಕಾರ್ ಕಲಿಯಕ್ಕೆ. ಅವಾಗ ಒಟ್ಟಿಗೆ ಇದನ್ನ ಹಾಕ್ಬಿಡ್ರಿ, ಲೈಟ್ ಮೋಟಾರ್ ವೆಹಿಕಲ್ ಇದನ್ನ ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಿ ಕೊಟ್ಬಿಡ್ರಿ. ಇಲ್ಲ ಆಯ್ತು ನೋಡ್ರಿ, ಎರಡು ಬಂದ್ಬಿಡುತ್ತೆ. ಇಲ್ಲಿದೆ ನೋಡ್ರಿ, ಅಡಾಪ್ಟೆಡ್ ವೆಹಿಕಲ್ ಅಂತಂದ್ರೆ ಇದು ವಿಕಲಚೇತನದು. ಆಮೇಲೆ ಕ್ರೇನ್ ಓಡ್ಸೋರಿಗೆ, ಬಸ್ಸು ಅದ್ರದ್ದೆಲ್ಲ ಇಲ್ಲಿದೆ. ಅಗ್ರಿಕಲ್ಚರ್ ಇದು ಯಾವ್ದೋ ಟ್ರಾಕ್ಟರ್ ಟ್ರೈಲರು ಇದೆಲ್ಲ ಇದೆ ಇಲ್ಲಿ. ಇಲ್ಲಿ ನೋಡ್ರಿ, ಬ್ರೇಕ್ ಡೌನ್ ವ್ಯಾನ್ ಅಂಡ್ ರಿಕವರಿ ವ್ಯಾನ್ ಅಂತಂದ್ರೆ ದೊಡ್ಡ ವೆಹಿಕಲ್ಸ್ ಗಳು ಬರ್ತವೆ, ಅದ್ರಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿದೆ ನೋಡ್ರಿ, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ದೊಡ್ಡ ದೊಡ್ಡದು ಕ್ರೇನ್ ಅವೆಲ್ಲ ಇದೆಲ್ಲ ಆ ತರದ್ದು. ಸಿಂಪಲ್ ಆಗ ಇವೆಲ್ಲ ಸಾಮಾನ್ಯವಾಗಿ ಈ ಕೆಳಗಡೆ ಬರ್ತಕ್ಕಂಥವೆಲ್ಲ ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಥ್ರೂನೇ ಬರ್ಬೇಕು. ಯಾಕಂದ್ರೆ ನೀವು ಅವರಿಗೆ ಈ ಏನು ಯಾವ್ದು ಎಕ್ಸ್ವೇಟರ್ ಕ್ರೇನ್ಸ್ ಇವೆಲ್ಲ ನೀವು ಕಲ್ಸಕ್ ಆಗಲ್ಲ, ಅವೆಲ್ಲ ಡ್ರೈವಿಂಗ್ ಸ್ಕೂಲ್ ಥ್ರೂನೇ ಬರೋದ್ರಿಂದ ಜಾಸ್ತಿ ಹೆಚ್ಚಾಗಿ ಇದನ್ನಷ್ಟೇ LME ಮೋಟಾರ್ ಸೈಕಲ್ ವಿತ್ ಗೇರ್ ಇವನ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ರಿ. ಓಕೆ, ಈಗ ಇದು ಒಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೇಳತ್ ನೋಡ್ರಿ, ಈಸ್ ದಿ ಅಪ್ಲಿಕೆಂಟ್ ಟ್ರೈನ್ ಫ್ರಮ್ ಡ್ರೈವಿಂಗ್ ಸ್ಕೂಲ್ ಅಂತಂದ್ರೆ ಅವ್ರು ಡ್ರೈವಿಂಗ್ ಸ್ಕೂಲ್ ಥ್ರೂ ಬಂದಿದ್ರು ಮಾತ್ರ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸಾಮಾನ್ಯವಾಗಿ ಡ್ರೈವಿಂಗ್ ಸ್ಕೂಲ್ ಈಗ ಅವರೇ ಎಲ್ಲೆಲ್ಲೆಲ್ಲ ಮಾಡಿಸ್ತಾರೆ. ಈಗ ಇಲ್ಲಿ ಒಂದು ಆಪ್ಷನ್ ಹೊಸದ್ ಮಾಡಿದ್ದಾರೆ, ಫಿಲ್ ಅಪ್ ಫಾರಂ ಡೀಟೇಲ್ಸ್ ಬಿಫೋರ್ ಸಬ್ಮಿಟಿಂಗ್ ದಿ ಅಪ್ಲಿಕೇಶನ್. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರಂ ಅಂತ ಇದೆ. ಸೆಲ್ಫ್ ಡಿಕ್ಲರೇಷನ್ ಅಂದ್ರೆ ಸ್ವಯಂ ಘೋಷಣೆ, ನಾವೇ ನಮ್ಮ ಆರೋಗ್ಯ ಹೇಗಿದೆ ಅನ್ನೋದು. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಈ 40 ಏಜ್ ಬಿಲೋ 40 ಇದ್ರೆ ಇಲ್ಲಿ ಫಾರಂ ನಂಬರ್ 1 ಬರುತ್ತೆ. ಇಲ್ಲಿ ಏನಾರ ಅಬೌವ್ 40 ದಾಟ್ತು ಅಂದ್ರೆ ಫಾರಂ ನಂಬರ್ 1A ಅಂತ ಇಲ್ಲಿ ಬರುತ್ತೆ, ಚೇಂಜ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸದ್ ತೋರಿಸುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ನಿಮಗೆ ಯಾವ್ದಾರ ಅಟ್ಯಾಕ್ ಸಡನ್ ಅಟ್ಯಾಕ್ ಇದೆಯಾ ಅಂತ ಕೇಳುತ್ತೆ, ನೋ ಕೊಡಿ. ಅದಾದ್ಮೇಲೆ 25 ಮೀಟರ್ ನೀವು ಏನು ನಿಮ್ ಕಣ್ ಚೆನ್ನಾಗಿದ್ಯಾ, ಡಿಸ್ಟೆನ್ಸ್ 25 ಮೀಟರ್ ನೋಡ್ತೀರಾ ಅಂದ್ರೆ ಎಸ್ ಕೊಡಿ. ಅದಾದ್ಮೇಲೆ ಯಾವ್ದಾರ ನಿಮಗೆ ಕೈ ಕಾಲು ಅಥವಾ ಯಾವ್ದಾರ ಏನು ಮಸ್ಕ್ಯುಲರ್ ಪವರ್ ಈ ತರದ್ ಏನಾರ ಪ್ರಾಬ್ಲಮ್ ಆಗಿದೆಯಾ, ನಿಮಗೆ ಏನಾರ ಅಪಘಾತದಲ್ಲಾಗಿದ್ಯಾ ಅಂದ್ರೆ ನೋ ಕೊಡಿ. ಸಫರ್ ರಾತ್ರಿ ಕೆಲವೊಬ್ರು ನಿದ್ದೆಗಣ್ಣ ಗಾಡಿ ಓಡಿಸ್ತಾರೆ, ನಿದ್ದೆಗಣ್ಣಗೆ ಎದ್ದು ಓಡಾಡ್ತಾರಲ್ಲ ಆ ತರದವ್ರು. ನೈಟ್ ಬ್ಲೈಂಡ್ನೆಸ್ ಇದ್ರೆ ಅವ್ರಿಗೆ ಇದೆ ಅಂದ್ರೆ ಇದೇ ಕೊಡ್ರಿ, ಇಲ್ಲ ಅಂದ್ರೆ ನೋ ಕೊಡಿ. ಆಮೇಲೆ ಕಿವಿ ಏನಾರ ಕೇಳ್ಸುತ್ತಾ, ಡಫ್ ಅಂಡ್ ಡಮ್ ಅಂತ ಅಂತಾರೆ, ಆ ತರದ್ ಏನಾರ ಆರ್ಡಿನರಿ ಇಲ್ಲ ಅಂದ್ರೆ ನೋ ಕೊಡಿ. ಸಫರ್ ಫ್ರಮ್ ಎನಿ ಅದರ್ ಡಿಸೀಸಸ್ ಆ ತರದಿದ್ರೆ ಅದನ್ನು ಕೂಡ ನೋ ಕೊಟ್ಟು, ಇಲ್ಲಿ ನಾನು ನನಗೆ ಗೊತ್ತಿರೋ ಮಾಹಿತಿನ ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಸಬ್ಮಿಟ್ ಮಾಡಿದ್ರೆ ಆಯ್ತು. ಇದು ಕೇಳುತ್ತೆ ಸೆಲ್ಫ್ ಡಿಕ್ಲರೇಷನ್ ಫಿಸಿಕಲ್ ಫಿಟ್ನೆಸ್, ಓಕೆ ಕೊಟ್ಬಿಟ್ರೆ ಆಯ್ತು. ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಐ ಆಮ್ ವಿಲ್ಲಿಂಗ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್. ಇದು ಈ ವಿಚಾರ ಯಾಕೆ ಇಲ್ಲಿ ಹಾಕಿದ್ದಾರೆ ಅಂದ್ರೆ, ಅಪಘಾತದಲ್ಲಿ ನೀವು ಏನಾರ ಅಪಘಾತದಲ್ಲಿ ಮೃತಪಟ್ಟಾಗ ನಿಮ್ಮ ಅಂಗಾಂಗಗಳನ್ನ ಇನ್ನೊಬ್ಬರಿಗೆ ದಾನ ಮಾಡ್ತಕ್ಕಂತ ಒಂದು ವ್ಯವಸ್ಥೆಗೆ ಇದನ್ನ ಕೊಟ್ಟಿದ್ದಾರೆ. ಯಾರಿಗಾರ ಅದು ಇಷ್ಟ ಇದ್ರೆ ನೀವು ಕೊಡ್ತೀನಿ ಅಂದ್ರೆ ಎಸ್ ಕೊಡ್ಬೋದು, ಇಲ್ಲ ಅಂದ್ರೆ ನೋ ಕೊಟ್ಟು ನೀವು ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲಿ ನಾನು ಏನೇನೋ ಮಾಹಿತಿ ಇದೆಯೋ ಅದು ಸರಿ ಇದೆ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ ಆಯ್ತು. ಇಲ್ಲಿ ಇನ್ನೊಂದ್ಸಲ ತೋರ್ಸುತ್ತದು, ನೀವು ಎಲ್ಲ ಇದೆಯಾ, ಇದು ಕರೆಕ್ಟ್ ಆಗಿದೆಯಾ ಅಥವಾ ನೀವೇನಾರ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ಅಂತ ಹೇಳಿ ಹಾಕಿದ್ದಾರೆ. ಇದು ಕಾನೂನಾತ್ಮಕ ಪ್ರಕ್ರಿಯೆ ಇರೋದ್ರಿಂದ ಇದನ್ನ ನೋಡಿ ನಿಮಗೆ ಏನಾರ ಈ ಅಪ್ಲಿಕೇಶನ್ ಅಲ್ಲಿ ಮತ್ತೇನಾರ ಎಡಿಟ್ ಚೇಂಜಸ್ ಏನಾರ ಇದ್ರೆ ಮಾಡ್ಕೊಂಡು ಮತ್ತೆ ನೀವು ಹೋಗ್ಬೋದು. ಓಕೆ, ಮುಂದಿಗೆ ಹೋಗೋಣ.
ಎಸ್ ಸರ್. ಈ ಪೇಜ್ ಅಲ್ಲಿ ಯಾರಿಗಾರ ಏನಾರ ಡೌಟ್ ಇದೆಯಾ? ಕೇಳ್ಬಿಡಿ, ಡೌಟ್ ಈ ಪೇಜ್ ಅಲ್ಲಿ ಏನಾರ ಇದ್ರೆ ಕೇಳ್ಬಿಡಿ. ಸರ್ ಫಿಸಿಕಲಿ ಹ್ಯಾಂಡ್ ಕ್ಯಾಪ್ಡು ಮತ್ತೆ ಸುಮಾರು ಎಲ್ಲ ನೀವು ನೋ ಕೊಟ್ರಲ್ಲ, ಇನ್ ಕೇಸ್ ಆ ರೀತಿ ಇದ್ರೂ ಅವ್ರಿಗೂ ಸಹ ಲೈಸೆನ್ಸ್ ಇಶ್ಯೂ ಆಗತ್ತಾ? ಆಗುತ್ತೆ, ಅದೇ ಮುಂಚೆನೆ ಬಂದ್ಬಿಡುತ್ತದು, ಮುಂಚೆನೆ ಹಾಕ್ಬೇಕು. ಅವರು ದಿವ್ಯಾಂಗ ಅಂತ ಇದೆಯಲ್ಲ, ಹಾ ಅಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡಕ್ ಬರಲ್ಲ ನೀವು. ಇಲ್ಲ ನೀವು ಲಾಸ್ಟ್ ಅಲ್ಲಿ ಎಸ್ ಡಿಕ್ಲರೇಷನ್ಸ್ ಕೊಟ್ರಲ್ಲ ಒಂದು. ಹಾ, ಅದೇ ಅವ್ರದ್ದು ಬಂದಾಗ ಮಾತ್ರ ಅದಕ್ಕೆ ನೀವು ಬರುತ್ತದೆ, ಅಲ್ಲೇ ಕೇಳುತ್ತದೆ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ, ಈ ಫಾರಂ ಇಶ್ಯೂ ಮಾಡಿರ್ತಾರೆ ಅವರಿಗೆ 80% ಡಿಸಬಿಲಿಟಿ, 60% ಡಿಸಬಿಲಿಟಿ, ಆ ಸೆಕ್ಷನ್ ಬರುತ್ತೆ. ಇದೇ ನೋಡ್ರಿ, ಅಡಾಪ್ಟೆಡ್ ವೆಹಿಕಲ್ ಅಂತ, ಅದನ್ನೇ ಹೇಳಿದ್ ನಿಮಗೆ. ಅವ್ರು ಕೇಳ್ತಾ ಇರೋದೇನು ಹಲೋ ಸರ್, ಅವ್ರು ಕೇಳ್ತಾ ಇರೋದೇನಂದ್ರೆ ನಾವಿಲ್ಲಿ ಈ ಫಾರ್ಮ್ ಅಲ್ಲಿ ತಾನೇ ನೀವು ಹೇಳ್ತಿರೋದು, ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ. ಅದೇ ಸರ್, ಅವರಿಗೆ ಅದೇ ಈಗ ನಾವು, ನೀವ್ ಹೇಳಿದ್ ಗೊತ್ತಾಯ್ತು. ಈಗ ನಾವು ಜನರಲ್ ಒಳಗೆ ಇದನ್ನ ಅಪ್ಲಿಕೇಶನ್ ಹಾಕಿರೋದ್ರಿಂದ ಇದೇ ಈ ಫಾರಂ ತಾನೇ ಕೇಳ್ತಿರೋದು ನೀವು. ಹೌದು ಸರ್ ಅದನ್ನೇ ಹೇಳ್ತಿರೋದು. ಇಲ್ಲಿ ನನ್ನ ವಿಚಾರಕ್ಕೆ ಮಾತ್ರ ಹಾಕಿದೀನಿ, ನಾನು ಶ್ರೀಕಾಂತ್ ನನ್ನ ವಿಚಾರಕ್ಕೆ ಹಾಕಿದ್ದೀನಿ. ಆ ತರದವ್ರು ಯಾರು ಇದ್ರೆ ಇಲ್ಲಿ ಅದೇ ತರ ಫಿಲ್ಅಪ್ ಮಾಡ್ಬೇಕು. ಅಲ್ಲ, ಅಲ್ಲಿ ಇನ್ ಕೇಸ್ ಆ ರೀತಿ ಅವ್ರಿಗೆ ಡಿಸೇಬಿಲಿಟಿ ಇದ್ರೂ ಲೈಸೆನ್ಸ್ ಇಶ್ಯೂ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಇಶ್ಯೂ ಆಗುತ್ತೆ. ಯಾರಿಗೂ ಕೊಡಲ್ಲ ಅಂತ ಯಾರಿಗೂ ಹೇಳಿಲ್ಲ, ಅವ್ರು ಕೊಡ್ತಾರೆ ಅಂತ ಫಾರಮ್ಸ್ ಇದಾವೆ. ಅದನ್ನೇ ರಿನಿವಲ್ ಏಜ್ ಕಮ್ಮಿ ಮಾಡ್ತಾರೆ, ರಿನಿವಲ್ ಇಯರ್ ಕಮ್ಮಿ ಮಾಡ್ತಾರೆ. ಸರ್ ಇಲ್ಲಿ ಹಲೋ ಹೇಳಿ ಸರ್, ಇದು ಲೈಟ್ ಮೋಟಾರ್ ವೆಹಿಕಲ್ ಅಂದ್ರೆ ಕಾರ್ ಅಲ್ವಾ? ಕಾರ್ ಅಂತಲ್ಲ, ಈಗ JCB ಟ್ರ್ಯಾಕ್ಟರ್ ತನಕ ಬಂದಿದೆ ಈಗ. ಅದನ್ನೇ ಹೇಳ್ತಾ ಇರೋದು ನಾನು. ಹೊಸ ಸಾರಿಗೆ ರೂಲ್ಸ್ ಪ್ರಕಾರ 7,500 kg 7,500 kg ತನಕನೂ ಕೂಡ ಇದು ಬರುತ್ತೆ, ಈ ಲೈಸೆನ್ಸ್ ಬರುತ್ತೆ. ಹೊಸ ರೂಲ್ಸ್ ಬಂದಿದೆ. ಬ್ಯಾಡ್ಜ್ ಇಲ್ಲ. ಬ್ಯಾಡ್ಜ್ ಅಂತಂದ್ರೆ ಯೆಲ್ಲೋ ಬ್ಯಾಡ್ಜ್. ವೆಹಿಕಲ್ಸ್ ಯಾವ ಗಾಡಿಯ ಬಣ್ಣ ಹಳದಿ ಇರುತ್ತದೋ ಅದು ವಾಣಿಜ್ಯ ವಾಹನ, ಕಮರ್ಷಿಯಲ್ ವೆಹಿಕಲ್ ಅಂತ ಕರಿತೀವಿ. ಅದು ಏನಿತ್ತು ಅಂದ್ರೆ ಕಾರಲ್ಲಿ ವೈಟ್ ಬೋರ್ಡ್, ಅದಕ್ಕೆಲ್ಲದಕ್ಕೂ ಕೂಡ ಒಂದೇ ಲೈಸೆನ್ಸ್ ಮಾಡಿದ್ರೆ. ಯಾವ್ದೋ ಈ ಸೆಕ್ಷನ್ ಲೈಟ್ ಮೋಟಾರ್ ವೆಹಿಕಲ್, ರೋಡ್ ಟ್ರಾನ್ಸ್ಪೋರ್ಟ್ ಇಂದ ರೂಲ್ಸ್ ಚೇಂಜ್ ಆಗಿದೆ. ಅದನ್ನ ಸಾಧ್ಯವಾದ್ರೆ ಆ ಕಾಪಿನ ನಾನು ಹುಡುಕಿ ಕಳಿಸ್ಕೊಡ್ತೀನಿ. ಅದನ್ನ ಟ್ರಾವೆಲಿಂಗ್ ನಲ್ಲಿ ಇದ್ದಾರೆ, ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿ ಸರ್. ಸರ್, ಹೆವಿ ವೆಹಿಕಲ್ ಬೇಕು ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು? ಅದನ್ನೇ ಇಲ್ಲಿದೆ ನೋಡ್ರಿ. ಈಸ್ ದಿ ಅಪ್ಲಿಕೇಟೆಡ್ ಟ್ರೈನ್ ಫ್ರಮ್ ಡ್ರೈವಿಂಗ್ ಸ್ಕೂಲ್. ಓಕೆ ಸರ್. ಇದು ಅದನ್ನೇ ಹೇಳ್ತಾ ಇರೋದು ನಾನು. ಯಾಕೆ ಹೆವಿ ವೆಹಿಕಲ್ ಅಂದ್ರೆ ಇವರು ಎಲ್ಲೋ ಓಡಿಸ್ತಾ ಇರ್ತಾರೆ, ಆದ್ರೆ ಅವರು ಟ್ರೈನ್ ಆಗಿರಲ್ಲ. ಟ್ರೈನ್ಡ್ ಅಂತ ಇದೆ ನೋಡ್ರಿ, ಅಂದ್ರೆ ತರಬೇತಿ ಪಡೆದ ವಾಹನ, ತರಬೇತಿ ಪಡೆದ ಶಾಲೆಯಿಂದ ಇದ್ರೆ ಅಂತ ಕ್ಲಿಕ್ ಮಾಡ್ಬೇಕು. ಇದೇನಾಗುತ್ತೆ, ಇದು ಡ್ರೈವಿಂಗ್ ಸ್ಕೂಲ್ ಏನಾಗುತ್ತೆ, ಅವರು ಡ್ರೈವಿಂಗ್ ಸ್ಕೂಲ್ನವರು ಲಾರಿ ಕಾರ್ಗಳು ಇಟ್ಕೊಂಡಿದ್ದಾರೆ. ಈಗ ಹೆಣ್ಮಕ್ಳು ಓಡ್ಸಕ್ ಬರಲ್ಲ, ಅವ್ರ ಜೊತೆ ಟ್ರೈನಿಂಗ್ ಮಾಡ್ತಾರ ಅವರು. ಅವರಿಗೆ ಈ ಕ್ಲಿಕ್ ಮಾಡ್ಬೇಕು, ಇದನ್ನ ಈ ಆಪ್ಷನ್ ಕ್ಲಿಕ್ ಮಾಡ್ಬೇಕು ಅವ್ರು. ಇಲ್ಲಿದೆ ನೋಡ್ರಿ, ನಾನ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಲೈಟ್ ಮೋಟಾರ್ ವೆಹಿಕಲ್ ಇನ್ಕ್ಲೂಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್, ಒಮಿನಿ ಬಸ್, ದಿ ಗ್ರಾಸ್ ವೆಹಿಕಲ್ weight either of which are motor car, tractor on road roller unladen weight of any of which does not exceed 7,500. ಇಲ್ಲಿ ನೋಡಿ, ಮೂರನೇದು ಇದೆ ನೋಡಿ, ನಾನು ಹೇಳಿದ್ದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಕಾಣ್ತದೆ. ಓಕೆ, ಇದೆ ಹೊಸ ರೂಲ್ಸ್. ಓಕೆ, ಮುಂದೆ ಹೋಗೋಣ. ಹೋಗ್ಬೋದಾ ಮುಂದೆ? ಎಲ್ಲರಿಗೂ ಓಕೆನಾ? ಓಕೆ ಸರ್. ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಕೊಳ್ಳೆ, ಓಕೆ ಕೊಟ್ಕೊಳ್ಳೆ. ನೋಡಿ, ಈಗ ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಯ್ತು. ಇಲ್ಲಿ ನೋಡಿ, ಇದನ್ನ ಬರ್ದಿಟ್ಕೋಬೇಕು ತಕ್ಷಣ. ನೀವು ಈ ಅಪ್ಲಿಕೇಶನ್ ನಂಬರ್ ಬರ್ದಿಟ್ಕೊಂಡು, ಆಯ್ತಾ, ಈ ತರ ಬರ್ದಿಟ್ಕೊಂಡ್ಬಿಟ್ರೆ ಆಯ್ತು. ಬರ್ದಿಟ್ಕೊಂಡು ಇಲ್ಲಿ ಈ ನಂಬರ್ ಬರ್ದಿಟ್ಕೊಡ್ರಿ.
ಈ ಡೇಟ್ ಆಫ್ ಬರ್ತ್ ಬರ್ದಿಟ್ಕೊಳ್ಳಿ, ಅವ್ರ ಹೆಸರು ಬರ್ದಿಟ್ಕೊಂಡು ಎಡಗಡೆಗೆ ಏನು ಶ್ರೀಕಾಂತ್ ಸರ್ ಒಂದ್ ಸ್ವಲ್ಪ ನಿಲ್ಸಿ ಸರ್, ಅದ್ ಯಾರು ಅದ್ ಮ್ಯೂಟ್ ಆದ್ರೂ ಮಾಡ್ಕೊಳಕ್ ಹೇಳಿ ಸರ್. ಯಾರು ಹಂಸ ಎಂಟರ್ಪ್ರೈಸಸ್ ಯಾರು ನೋಡ್ರಿ ಮ್ಯೂಟ್ ಮಾಡ್ರಿ ಬ್ರದರ್. ಬರೀ ವೆಹಿಕಲ್ ಸೌಂಡ್ ಬರ್ತಾ ಇದೆ ಸರ್. ಮಲ್ಲಿಕಾರ್ಜುನ್ ಮಾಡಿ ಯಾರು ಇದಾಗ್ತಿದ್ದಾರೆ? ಓಕೆ, ಇಲ್ಲಿ ನೋಡಿ, ಇಶ್ಯೂ ಆಫ್ ನ್ಯೂ LL ಅಪ್ಲಿಕೇಶನ್ ಇಲ್ಲಿದೆಯಲ್ಲ, ಇದನ್ನ ಬರ್ದಿಟ್ಕೊಡ್ರಿ. ಇದನ್ನ ಯಾವ್ದು ಹಾಕಿದಾರೆ ಅಂತ ನೋಡ್ಕೊಡ್ರಿ. ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಹೋಗ್ರಿ. ಇಲ್ಲೇನು ಬೇರೆದೇನ್ ಬರಲ್ಲ ನೋಡಿ. ನಾನ್ ಮುಂಚೆ ನಿಮಗೆ ಹೇಳಿದೆ, ಇಲ್ಲೇ ತೋರ್ಸುತ್ತೆ. ಇಲ್ಲಿ ಪ್ರಿಂಟ್ ಫಾರಂ 1 ಅಂತಂದ್ರೆ 40 ವರ್ಷದ ಒಳಗಿನವರಿಗೆ ಇದು. ಓಕೆ, ಇದು 40 ವರ್ಷ ಮೇಲ್ಪಟ್ಟವರಿಗೆ. ಇದನ್ನ ಪ್ರಿಂಟ್ ತೆಗೆಯೋದು ಹೆಂಗೆ ಅಂತ ತೋರ್ಸ್ಕೊಡ್ತೀನಿ ನೆಕ್ಸ್ಟ್. ಓಕೆ, ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಮೇಲೆ ಇಲ್ಲಿ ಫೋಟೋ ಅವೈಲೇಬಲ್ ಇಲ್ಲ ಅಂತ ತೋರಿಸುತ್ತೆ. ಇದೇನ್ ತೊಂದ್ರೆ ಇಲ್ಲ, ಇಷ್ಟೇ ಬಿಡಿ. ಇಲ್ಲಾದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಆಗಿದೆ, ಪ್ರೊಸೀಡ್ ಕೊಡ್ಬೇಕು. ಪ್ರೊಸೀಡ್ ಕೊಟ್ಟಾದ್ಮೇಲೆ ಇಲ್ಲಿ ಮತ್ತೊಂದ್ಸಲ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲೂ ಮತ್ತೆ ಓಕೆ ಕೊಡಿ. ಇಲ್ಲೇನು ತೊಂದ್ರೆ ಇಲ್ಲ, ಸರಿ ಇರೋದ್ರಿಂದ ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ, ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಏಜ್ ಪ್ರೂಫ್ ಅಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ. ಇದು ಎಲ್ಲೆಲ್ಲರಿಗೆ ಸಂಬಂಧಪಟ್ಟಂಗೆ ಮಾತ್ರ. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡು, ಎಜುಕೇಶನ್ ಅಥವಾ TC, ಪಾಸ್ಪೋರ್ಟ್, ಬರ್ತ್ ಸರ್ಟಿಫಿಕೇಟ್, ಅಫಿಡವಿಟ್ ಬೈ ನೋಟ್ರಿ, LIC ಪಾಲಿಸಿ ಅಥವಾ ಸಿವಿಲ್ ಸರ್ಜನ್, ಪಾನ್ ಕಾರ್ಡ್ ಅಥವಾ ಇದೆಯಲ್ಲ, ಇದು ಸೆಂಟ್ರಲ್ ಸ್ಟೇಟ್ ID. ಪಾನ್ ಕಾರ್ಡ್ ಬರಲ್ಲ. ಸಾಧ್ಯ ಆದ್ರೆ ಸ್ಕೂಲಿಂದನೇ ಈ ಸ್ಕೂಲಿಂದ ಸರ್ಟಿಫಿಕೇಟ್ ತಗೊಂಡು ಹಾಕಿದ್ರೆ ಓಕೆ. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಹಾಕಿ, ಏಜ್ ಪ್ರೂಫ್, ಇದು ಎಲ್ಲ. ಅಕಸ್ಮಾತ್ ನಿಮಗೆ ಮಧ್ಯೆ ಏನಾರು ಕರೆಂಟ್ ಹೋಯ್ತು ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಮತ್ತೆ ಇದನ್ನ ಓಪನ್ ಮಾಡ್ಕೋಬಹುದು. ಓಕೆ, ಇದು ಒಂದ್ ಡಾಕ್ಯುಮೆಂಟ್ಸ್ ಆಯ್ತು. ನೀವು ಹಾಕಿರೋದು ಸರಿ ಇದೆ ಇಲ್ಲ ಅಂತ ಇಲ್ಲಿ ವ್ಯೂ ಮಾಡಿದ್ರೆ ಮತ್ತೆ ಡೌನ್ಲೋಡ್ ಆಗುತ್ತದು. ನೋಡಿ, ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರೋ ಡಾಕ್ಯುಮೆಂಟ್ ಸರಿ ಇದೆಯಲ್ಲ ಅಂತ. ಬೈ ಮಿಸ್ಟೇಕ್ ಯಾವ್ದೋ ಒಂದು ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬಿಟ್ಟಿರ್ತೀರಿ, ಇಲ್ಲಿ ವ್ಯೂ ಕೊಟ್ಕೊಂಡು ನೋಡ್ಕೊಡ್ರಿ ಬೇಕಾದ್ರೆ. ನೋಡಿ ಯಾವ್ದು ಹಾಕಿ ನೋಡಿ, ನಾನು ಯಾವ್ದೋ ರೆಂಟ್ ಅಗ್ರಿಮೆಂಟ್ ಹಾಕ್ಬಿಟ್ಟೆ ನಾನು, ಈ ತರ ಆಗುತ್ತೆ. ಸೊ ಇದು ನಾನು ಟೆಂಪ್ರರಿ ಅದರಿಂದ ಹಾಕಿದೀನಿ ನೋಡ್ರಿ, ಈ ತರ ಆಗುತ್ತೆ. ಇದನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಕೊಟ್ಬಿಡಿ. ನಾನು ರೆಂಟ್ ಅಗ್ರಿಮೆಂಟ್ ಹಾಕಿದ್ದೀನಿ ಆಲ್ರೆಡಿ, ನಾನು DL ಇರೋದ್ರಿಂದ ಮತ್ತೆ ಹಾಕಿಲ್ಲ. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್. ಇಲ್ಲಿ ಅಡ್ರೆಸ್ ಪ್ರೂಫ್ ಕ್ಲಿಕ್ ಮಾಡ್ರಿ. ನೋಡ್ರಿ, ಇಲ್ಲಿದೆ ನೋಡ್ರಿ. ಮತ್ತು ಪಾಸ್ಪೋರ್ಟ್, ಅಫಿಡವಿಟ್ ಬೈ ನೋಟ್ರಿ, ವೋಟರ್ ID, LIC, ಆಧಾರ್ ಕಾರ್ಡ್, ಎಲೆಕ್ಟ್ರಿಕಲ್ ಬಿಲ್ ಬರಲ್ಲ ಹಾಕ್ಬೇಡಿ. ರೇಷನ್ ಕಾರ್ಡ್ ಚೆನ್ನಾಗಿ ಕರೆಕ್ಟ್ ಆಗಿತ್ತು ಅಂದ್ರೆ ಹಾಕಿ. ಯಾವ್ದಾರ ಒಂದು ಅಫಿಡವಿಟ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಅಪ್ಲೋಡ್ ಮಾಡ್ಬಿಡಿ. ಮತ್ತೆ ಕನ್ಫರ್ಮ್ ಕೊಟ್ರೆ ಆಯ್ತು. ಎಲ್ಲ ಆದ್ಮೇಲೆ ಕನ್ಫರ್ಮ್ ಕೊಡಿ. ಆಲ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಹೋಗಿ ಇಲ್ಲಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಕೇಳುತ್ತೆ, ಪ್ರೊಸೀಡ್ ಕೊಡಿ. ಇಲ್ಲಿದೆ ನೋಡಿ, ಇಲ್ಲಿ ಫೋಟೋ ಡೈಮೆನ್ಷನ್ಸ್ ಯಾವ ವಿಡ್ತ್ ಅಲ್ಲಿ ಇರ್ಬೇಕು ಅಂತ ಇದೆ, ಸಿಗ್ನೇಚರ್ ಏನಿರ್ಬೇಕು ಅಂತ ಇಲ್ಲಿದೆ. ಇಲ್ಲಿ ನೋಡ್ಕೊಳ್ಳಿ ಇದನ್ನ. ಈ ಮೆಜರ್ಮೆಂಟ್ ಅಲ್ಲಿ ಪಿಕ್ಸೆಲ್ಸ್, ಹೈಟ್, ವಿಡ್ತ್, ಹೈಟ್, ಅದು ಯಾವ ಇದ್ರಲ್ಲಿ ಇರ್ಬೇಕು ಅಂತಿದೆ ಅದನ್ನು ನೋಡ್ಕೊಡ್ರಿ. ಸಾಮಾನ್ಯವಾಗಿ CSC ಸೆಂಟರ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಫೋಟೋ ಬ್ರೌಸ್ ಮಾಡಿ. ಯಾವುದು ಫೋಟೋ ಇಲ್ಲ. ಇಲ್ಲಿ ಫೋಟೋ ಯಾವ್ದು ಸೆಲೆಕ್ಟ್ ಮಾಡಿ ಹಾಕ್ಬೇಕು. ಇದು ಯಾವ್ದಾರ ಒಂದು ಹಾಕಿ ಸರ್. ಅದೇ ನಾನು ಆ ಸಿಸ್ಟಮ್ ಅಲ್ಲಿ ಇತ್ತು. ನಿಮಿಷ.
ಇದು ನಾನು ವರ್ಕ್ ಮಾಡ್ತಿರೋದು ಕಾಣಿಸ್ತಿದ್ಯಾ ನಿಮಗೆ? ಕಾಣಿಸ್ತದೆ ಸರ್. ಓಕೆ, ಇಲ್ಲಿ ಏನಾಗುತ್ತೆ ನೋಡ್ರಿ, ಇದು ಒಂದೊಂದು ಒಂದೊಂದ್ ತರ ಇದೆ. ನೀವು ಸಾಮಾನ್ಯವಾಗಿ ನೀವು ಫೋಟೋಶಾಪ್ ಅಲ್ಲಿ ಹೆಂಗ್ ಮಾಡ್ತೀರ ಗೊತ್ತಿಲ್ಲ, ಇದು ಮೈಕ್ರೋಸಾಫ್ಟ್ ಅದರಲ್ಲಿ ನಾನು ವರ್ಕ್ ಮಾಡೋದು, ಯಾಕಂದ್ರೆ ನನಗೆ JPG ಅದು ಬರಲ್ಲ. ಇಲ್ಲಿ ನೀವು ಇದು ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರ್ ಅಂತ ಇದ್ರಲ್ಲಿ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಇದ್ರ ಮೇಲೆ ಮೌಸ್ ಇಟ್ರೆ ಎಷ್ಟು KB ಅಂತಿದೆ, ನೀವು ಬೇಕಾದ್ರೆ ಇದನ್ನ ರೀಸೈಜ್ ಮಾಡ್ಕೊಂಡು ಮಾಡ್ಕೋಬಹುದು. ಬೇಕಾದ್ರೆ ಇಲ್ಲೇ ನೀವು ಪಿಕ್ಸೆಲ್ಸ್ ಇಲ್ಲೇ ಬಂದ್ಬಿಡುತ್ತೆ, ಇದು ಹೈಟ್ ವೆಯ್ಟ್ ಕಡಿಮೆ ಮಾಡ್ಕೋಬಹುದು. ನೋಡ್ರಿ 16 KB ಬಂತು. ಓಕೆ, ಈಗ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದಂಗೆ ನೋಡಿ, ಇಲ್ಲಿ ಬಂದು ಕೂತ್ಕೊಂಡಿದೆ. ನಾನು ಅಪ್ಲೋಡ್ ಮಾಡಿದ್ದು ಇದು ಫೋಟೋ, ಮೇಲಿಂದು ಕೆಳಗಿಂದು ಸಿಗ್ನೇಚರ್. ನೆಕ್ಸ್ಟ್ ಸೇವ್ ಅಂಡ್ ಫೋಟೋ ಸಿಗ್ನೇಚರ್ ಕೊಟ್ರೆ ಇದು ಸೇವ್ ಆಗುತ್ತೆ. ಸೇವ್ ಆಗ್ಬಿಟ್ಟು ಇಲ್ಲಿ ಕೆಳಗಡೆ ಇನ್ಸರ್ಟೆಡ್ ಸಕ್ಸಸ್ಫುಲ್ ಏನ್ ಬರುತ್ತೆ, ನೆಕ್ಸ್ಟ್ ಕೊಡ್ಬೇಕು. ಗೊತ್ತಾಯ್ತಾ ಈ ಸೆಷನ್? ಮುಂದೆ ಹೋಗ್ಬೋದಾ? ಓಕೆ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೋಡಿ, ನಾವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದ್ವಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ವಿ, ಫೋಟೋ ಮತ್ತೆ ಸಿಗ್ನೇಚರ್ ಕಂಪ್ಲೀಟ್ ಮಾಡಿದ್ವಿ. ಈಗ ಮುಂದೆ ನಮಗೆ ಇರೋದು ಇವೆರಡೇ ಸ್ಟೇಜ್. ಇಲ್ಲಿ ಏನಾಗಿದೆ, ಹೊಸದು ಒಂದು ರೂಲ್ಸ್ ಮಾಡಿದಾರೆ RTO ಡಿಪಾರ್ಟ್ಮೆಂಟ್ ಅಲ್ಲಿ. ಏನಂದ್ರೆ, ದುಡ್ಡು ಕಟ್ಟಿದ ಮೇಲೆ ಈ 5ನೇದಕ್ಕೆ ಹೋಗುತ್ತೆ. ಇಲ್ಲಿ ಫೀ ಪೇಮೆಂಟ್, ಇದು ಪ್ರೊಸೀಡ್ ಕೊಟ್ರೆ ಫೀ ಪೇಮೆಂಟ್ ಹೋಗುತ್ತೆ. ಇಲ್ಲಿ ತನಕ ಇದು ಓಕೆ. ಇದಾದ್ಮೇಲೆ ಬೇಕಾದ್ರೆ ಸಿಂಪಲ್ ಇದೆ, ಅದನ್ನ ನೀವು ಯಾರಿಗಾರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೊಂದರೆ ಆಯ್ತು ಅಂದ್ರೆ ನೀವು ಕಾಲ್ ಮಾಡಿದ್ರೆ ನಾನು ನಿಮಗೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಅಥವಾ ಹೇಳ್ತೀನಿ, ನೀವು ಕಲಿಬಹುದು. ಓಕೆನಾ? ಇಷ್ಟೇ, ಇದಕ್ಕೆ ಎಲ್ಲೆಲ್ಲಿಗೆ ಸಂಬಂಧಪಟ್ಟಂಗೆ ಇಷ್ಟಿರುತ್ತೆ. ಇದರಲ್ಲಿ ಇದು ಗೊತ್ತಾಯ್ತಾ? ಇದೆ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎಲ್ಲೆಲ್ಲರ ಅಪ್ಲಿಕೇಶನ್ ಹಾಕೋದು ಇಷ್ಟೇ ಸ್ಟೇಜ್. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಫೀ ಪೇಮೆಂಟ್ ನೀವು ಪೇಮೆಂಟ್ ಮಾಡ್ಬೇಕಾದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳ್ರಿ, ಅಥವಾ ಯಾರ ಫೀ ಪೇಮೆಂಟ್ ಮಾಡೋರಿದ್ರೆ, ಒಂದು ಅಪ್ಲಿಕೇಶನ್ ಹಾಕಿ ಫೀ ಪೇಮೆಂಟ್ ಮಾಡೋರಿದ್ರೆ ಹೇಳ್ರಿ, ಅದನ್ನ ಒಂದು ಸಣ್ಣ ವಿಡಿಯೋ ಮಾಡಿ ಅಥವಾ ಅದನ್ನ ತೋರಿಸ್ತೀನಿ. ಯಾರಿಗಾರ ಬಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಆಟೋಮೆಟಿಕ್ ಇದು ಮಾಡ್ಬೋದು. ಇಲ್ಲಿ ಸ್ಲಾಟ್ ಬುಕ್ಕಿಂಗು ಅಷ್ಟೇ. ಈ ಫೀ ಪೇಮೆಂಟ್ ಮಾಡಿದ್ಮೇಲೆ ಇದು ಈ ತರ ಕಂಪ್ಲೀಟೆಡ್ ಬಂದು ಇಲ್ಲಿ ಬರುತ್ತೆ. ಓಕೆ, ಈಗ ಎಕ್ಸಾಂಪಲ್ ನೀವು ಏನಾಯ್ತು, ಆ ಕಸ್ಟಮರ್ ಅರ್ಧಂಬರ್ಧಾಗಿದೆ ಅಥವಾ ಏನು ಬಿಟ್ಟಿದ್ದೀರಿ, ಎಲ್ಲೋ ಬಿಟ್ಟಿದ್ದೀರಿ ಅಂದ್ರೆ ಈ ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲೆಲ್ಲೋ ಆಯ್ತು, ಮುಗಿತಿ, ಕಸ್ಟಮರು ದುಡ್ಡು ಕಟ್ಟಬೇಕು ಅಂತಾರೆ. ಇಲ್ಲಿ ಒಂದ್ ಆಪ್ಷನ್ ಏನಂದ್ರೆ, ಈ ಫೀ ಪೇಮೆಂಟ್ ನ ನೀವು ಆನ್ಲೈನ್ ಎಲ್ಲಾರ ಕಟ್ಟಬಹುದು ಅಥವಾ RTO ಆಫೀಸಿಗೆ ಹೋಗಿ ಈ ಅಪ್ಲಿಕೇಶನ್ ನಂಬರ್ ಹೇಳಿ RTO ಆಫೀಸ್ ಎಲ್ಲಾರ ಕಟ್ಬೋದು. ಎರಡೂ ಆಪ್ಷನ್ ಇದೆ, ನಿಮ್ಮ ಕನ್ವಿನಿಯಂಟ್ ಅದು ಹೆಂಗಿದೆ ಅಂತ. ಈಗ RTO ಆಫೀಸ್ ಅಲ್ಲಿ ಬಂದ್ ಮಾಡಿದಾರೆ. ಈಗ ಎಲ್ಲಾ RTO ಆಫೀಸ್ ಅಲ್ಲೂ ನಿಮ್ ಊರ RTO ಆಫೀಸ್ ಅಲ್ಲಿ ಹೆಂಗಿದೆ ಗೊತ್ತಿಲ್ಲ, ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಿದ್ರೆ ಬೇಗ ಆಗುತ್ತೆ. ಓಕೆ, ಇದನ್ನ ಕ್ಲೋಸ್ ಮಾಡಿ ಈ ಅಪ್ಲಿಕೇಶನ್ ಓಪನ್ ಮಾಡೋದು ಹೆಂಗೆ ಅಂತ ತೋರ್ಸ್ಲಾ ಸರ್? ಸ್ಲಾಟ್ ಬುಕ್ ಮಾಡೋದ್ ತೋರಿಸಿ ಸರ್ ಅವ್ರಿಗೆ. ಅಂದ್ರೆ ಸ್ಲಾಟ್ ಅಂದ್ರೆ ಈಗ ದುಡ್ಡು ಕಟ್ಟೋರ್ದು ಸ್ಲಾಟ್ ಬುಕ್ ಮಾಡಕ್ ಬರಲ್ಲ. ಈಗ ಸರ್, ಬಿಫೋರ್ ಪೇಯಿಂಗ್ ನಿಮಗೆ ಸ್ಲಾಟ್ ವ್ಯೂವಿಂಗ್ ಆಗುತ್ತಲ್ಲ, ಅದನ್ನ ತೋರಿಸಿ ಸರ್. ಅಂದ್ರೆ ಸ್ಲಾಟ್ ಬುಕಿಂಗ್ ಏನಾಗುತ್ತೆ ಗೊತ್ತಾ, ಈಗ ಪೇಮೆಂಟ್ ಗೆ ಹೋಗ್ತೀನಿ ನೋಡ್ರಿ, ಪೇಮೆಂಟ್ ಯಾವ ತರ ಬರುತ್ತೆ ಅಂತ. ಇಲ್ಲಿ ನೋಡಿ, ಇದು LLR ಪೇಮೆಂಟ್ ಗೆ ಇಲ್ಲಿ ತೋರಿಸುತ್ತೆ. ಮೋಟಾರ್ ಸೈಕಲ್ ವಿತ್ ಗೇರಿಗೆ ಎಷ್ಟು, ಲೈಟ್ ಮೋಟಾರ್ ವೆಹಿಕಲ್ ಗೆ ಎಷ್ಟು, LL ಟೆಸ್ಟ್ ಗೆ ಎಷ್ಟು ಅಂತ ಟೋಟಲ್ 350 ರೂಪಾಯಿ ಕಟ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ಬೇಕಾದ್ರೆ ನೀವು ಇಲ್ಲಿ ಖಜಾನೆ 2 ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಇರ್ತಕ್ಕಂಥ ಕ್ಯಾಪ್ಚರ್ SFJWWG ಇಲ್ಲಿ ಹಾಕಿ ಪೇ ನಾವು ಕೊಟ್ರೆ ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಗ್ರಿ ಕೊಡ್ಬೇಕು, ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ರೆ ಇದು ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಈಗ ನಾನೀಗ ನಿಮಗೆ ಟ್ರೈನಿಂಗ್ಗೋಸ್ಕರ 350 ರೂಪಾಯಿ ಕಟ್ಟಬೇಕಾಗುತ್ತೆ ನನಗೆ ಫೀಸ್. ಮತ್ತೆ ಅದಕ್ಕೆ ಯಾರಿಗಾರು ನೀವು ಬಂದಾಗ ನೀವು ಹೇಳ್ರಿ, ಆ ತರ ಇದ್ದಾಗ ನಾನು ನಿಮಗೆ ತೋರ್ಸ್ಕೊಡ್ತೀನಿ. ಅಲ್ವಾ ಸರ್, ನಮಗೋಸ್ಕರ ಒಂದ್ 350 ರೂಪಾಯಿ ಕಳ್ಕೊಳಕ್ಕಾಗಲ್ಲ. ಇಲ್ಲ, ಇದು ಉಚಿತ ಟ್ರೈನಿಂಗ್ ಅಲ್ಲ. ನನಗೆ ಏನು ಸೀಮಾ ಅವರು, ಮಲ್ಲು ಪಾಟೀಲ್ ಅವರು ಏನು ನಮಗೆ ಇದು ಇವತ್ತಿನ ಗೌರವಧನ ಏನು ಫಿಕ್ಸ್ ಮಾಡಿಲ್ಲ. ಅಲ್ಲ, ನಾವು ಕೊಡೋಣ ಅಂತ ತಗೊಳ್ರಿ. ನೋಡ್ರಿ, ಇದು ಕೆಲವೊಂದ್ಸಲ ಸರ್ವರ್ ಬರುತ್ತೆ. ಈಗ ಅದನ್ನ ನೀವು ಮತ್ತೆ ಅದನ್ನ ಬಂದಾಗ ಹೇಳ್ರಿ, ತೋರಿಸ್ಕೊಡ್ತೀನಿ. ಈಗ ಮತ್ತೆ ಸೇಮ್ ಪೇಜ್ ಓಪನ್ ಮಾಡ್ಕೊಂಡು ನೀವಿಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸರ್ವಿಸಸ್ ಹೋಗ್ಬಿಟ್ಟು
ನಿಮ್ಮ ಈ ಪೇಮೆಂಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ಫೀ ಪೇಮೆಂಟ್ ವೆರಿಫೈ ಪೇಮೆಂಟ್ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬಹುದು. ಅಲ್ಲಿ ಪೇಮೆಂಟ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ವೆರಿಫೈ ಕೊಟ್ರೆ ಇದು ಪೇಮೆಂಟ್ ವೆರಿಫಿಕೇಶನ್ ಹಾಕಿ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಪ್ರಿಂಟ್ ಅಂತ ಬರುತ್ತೆ, ಪ್ರಿಂಟ್ ತಕ್ಕೋಬಹುದು. ಇಲ್ಲಿ ಎಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಒಳಗೆ ಇಲ್ಲಿ ಬರುತ್ತೆ ಫೀ ಪೇಮೆಂಟ್ಸ್ ಒಳಗೆ. ಈಗ ನಿಮ್ಮ ಅಪ್ಲಿಕೇಶನ್ ಏನ್ ಸ್ಟೇಜ್ ಇದೆ ಈಗ ನಿಮಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಸರ್ ಇದು ಪೇಮೆಂಟ್ ನಮ್ದು ಕಾರ್ಡ್ ಅಲ್ಲಿ ಮಾಡ್ಬೇಕಾ ಅಥವಾ CSC ಥ್ರೂ ಅಲ್ಲಿ ಹೋಗ್ತದಾ? ಇಲ್ಲ ಸರ್, ಇದು ನಾನು CSC ಥ್ರೂ ನಾನು ಹೇಳೇ ಇಲ್ಲ. ಇದು ಓಪನ್ ಸೈಟ್. ಯಾರು ಎಲ್ಲರೂ ದುಡ್ಡಿಲ್ಲ ದುಡಿಮೆ ಇಲ್ಲ ಅಂತಿದ್ರಲ್ಲ ಅದಕ್ಕೆ ತೋರ್ಸ್ಕೊಡ್ತಿದ್ದೀನಿ ನಾನು. ಇದು CSC ಒಳಗಿಲ್ಲ. CSC ಒಳಗಿದ್ರೆ CSC ಅವರೇ ಟ್ರೈನಿಂಗ್ ಕೊಟ್ಬಿಡೋರು ನಿಮಗೆ. ಓಕೆ ಸರ್. ಇದು ನಾನ್ ಕಲ್ತಿದ್ದನ್ನ ನಿಮಗ್ ದಾರ ಕೊಡ್ತಿದ್ದೀನಿ ಅಷ್ಟೇ. ಆಕ್ಚುಲಿ ಇದರಿಂದ ಏನಂದ್ರೆ ಎಲ್ಲಾ ಊರಲ್ಲೂ ನೀವು ನಮ್ಮ ಊರಲ್ಲಿ ಯಾರು ಕಾಂಪಿಟೇಟರ್ ಇಲ್ಲ ಅಂತ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನಾನು. ಥ್ಯಾಂಕ್ ಯು ಸರ್. ನಾವು ಬರ್ತೀವಿ ಸರ್. ಅಲ್ಲ ನೀವು ಬಂದ್ರೆ ಇಲ್ಲಿ ಏನ್ ಆಗಲ್ಲ ಬಿಡ್ರಿ, ಬಹಳ ಜನ ಇಲ್ಲಿ ಇದಾರೆ ಬ್ರೋಕರ್ಗಳು. ಓಕೆ, ಇದು ನೋಡಿ ಇಲ್ಲಿ ಹೇಳ್ರಿ ಬ್ರದರ್. ಇವಾಗ LLR ನಾವು ನಮ್ ಸೆಂಟ್ರಲ್ ಎಕ್ಸಾಮ್ ಕೊಡಿಸಬಹುದಲ್ಲ ಸರ್ ಅದನ್ನು? ಅದೇ ನೋಡಿ, ನಿಮ್ಮ ಈ ತರ ಪ್ರಶ್ನೆಗಳು ಕೇಳಿದ್ರೆ ನಮಗೆ ಈಗ ನೀವು ಏನಂದ್ರೆ ಈಗ ಅಲ್ಲಿ ಏನಿದೆಯಲ್ಲ ಅಲ್ಲಿ ಸ್ಲಾಟ್ ಬುಕಿಂಗ್ ಅಂತ ಏನ್ ಬರುತ್ತಲ್ಲ ಅಲ್ಲೂ ಆಪ್ಷನ್ ಇದೆ. LLR ಎಕ್ಸಾಮ್ ಆನ್ಲೈನ್ ತಗೊಳೋದಿದ್ರು ನಿಮ್ ಸೆಂಟ್ರಲ್ ಮಾಡ್ಬೋದು. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸೂಪರ್. ಈಗ ಯಾಕೆ ನಿಮಗೆ ಹೇಳಿಲ್ಲ ಅಂತಂದ್ರೆ ಈಗ ಕೆಲವರು ನಿಮ್ ಸೆಂಟ್ರಲ್ ಮಾಡೋದಿದ್ರೆ ಮಾಡಿ, ಅದನ್ನೇ ಹೇಳಿದ್ದು. ನೀವು ಇಲ್ಲಿ ತನಕ ನೀವು ಏನ್ ಅಪ್ಲಿಕೇಶನ್ ಹಾಕಿ ನೀವು ಏನ್ ಮಾಡಿದ್ರಲ್ಲ ಇದಾದ್ಮೇಲೆ ಆಟೋಮೆಟಿಕ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ನೀವೇ ಅದ್ರಲ್ಲಿ ಕಿಂಗ್ ಆಗ್ಬಿಡ್ತೀರಿ. ನಿಮ್ಮ ಇವರು ಯಾರು ನೀವು ಕೇಳಿದ ಪ್ರಶ್ನೆ ಬ್ರದರ್ ಮೊಹಮ್ಮದ್ ಅಲ್ಲ ಸರ್? ಇದು ಹಲೋ ಸರ್, ಇದು ಎಲ್ಲೆಲ್ಲ ಪೇಮೆಂಟ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನ್ ಸರ್? ಸ್ಲಾಟ್ ಬುಕಿಂಗ್ ಆಗುತ್ತೆ ಇವಾಗ, ಅಲ್ಲಿಗೆ ಹೋಗ್ತೀವಿ ನಾವು ಎಲ್ಲೆಲ್ಲಿ ತಗೊಳ್ಳೋದಿಕ್ಕೆ? ಇಲ್ಲ ಈಗ ಅದನ್ನ ಇವ್ರು ಯಾರೋ ಬ್ರದರ್ ಯಾರು ಪ್ರಶ್ನೆ ಕೇಳಿದ್ದದು ಸೆಂಟ್ರಲ್ ಎಕ್ಸಾಮ್ ಓಕೆ ಸೂಪರ್. ನೋಡಿ ಅವ್ರಿಗೆ ನಾಲೆಡ್ಜ್ ಇದೆ. ಏನಂದ್ರೆ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ಎಲ್ಲೆಲ್ಲಾರು ಹೊಸದ್ ಮಾಡಿದ್ದಾರೆ, ಯಾರು ಕೂಡ ಸಾರಿಗೆ ಇಲಾಖೆಗೆ ಹೋಗಿ ಅಲ್ಲಿ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಆನ್ಲೈನ್ ಎಕ್ಸಾಮ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಏನಂದ್ರೆ ಇಲ್ಲಿ ಅಪ್ಲಿಕೇಶನ್ ಎಲ್ಲ ನೀವು ಹಾಕ್ತಿರಲ್ವಾ, ಇಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿ ಇಲ್ಲಿ ಅಪ್ಲಿಕೇಶನ್ಸ್ ಇಲ್ಲಿ ಸ್ಟೇಟಸ್ ಹೋಗಿ ನೋಡ್ಕೋಬೇಕು. ನೀವೇನಾರ ನಿಮ್ ಡೌಟ್ ಇದ್ರೆ ಎಲ್ಲಿ ನಿಂತಿದೆ ಅಂತ ನೋಡಿದ್ರೆ ಇದು ಪೇಮೆಂಟ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ನೋಡ್ರಿ ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ರಿ, ನಾನು ಇನ್ನ ಪೇಮೆಂಟ್ ಮಾಡಿಲ್ಲ, ಅದು ಪೆಂಡಿಂಗ್ ಇದೆ. ಇಲ್ಲಿ ನೋಡಿ ಸ್ಲಾಟ್ ಬುಕಿಂಗ್ ಅಂತ ಕೊಟ್ರೆ ಇಲ್ಲಿ ಸ್ಲಾಟ್ ಬುಕಿಂಗ್ ಹೋಗುತ್ತದು. ಅವಾಗ ಇಲ್ಲಿ ಎರರ್ ತೋರಿಸುತ್ತದೆ, ಏನು ಮುಂಚೆ ನೋಡಪ್ಪ ನೀನ್ ದುಡ್ಡು ಕಟ್ಟಿಲ್ಲ, ಇಲ್ಲಿ ನೋಡ್ರಿ ಪ್ರೀವಿಯಸ್ ಫಾಲೋ ನೀಡ್ ಟು ಕಂಪ್ಲೀಟೆಡ್ ಗೋ ಫಾರ್ ಸ್ಲಾಟ್ ಬುಕಿಂಗ್ ಇಲ್ಲಿ ತೋರಿಸುತ್ತಿದ್ದು. ಸ್ಲಾಟ್ ಬುಕಿಂಗ್ ಅಲ್ಲಿ ಅಪ್ಲಿಕೇಶನ್ ಪೆಂಡಿಂಗ್ ಇರೋದ್ರಿಂದ ತಗೊಳ್ಳಲ್ಲ. ಯಾರಾದ್ರೂ ಅಪ್ಲಿಕೇಶನ್ ಹಾಕಿ ಅಥವಾ ಆನ್ಲೈನ್ ಅಲ್ಲಿ ಏನಿದೆಯಲ್ಲ ಆನ್ಲೈನ್ ಅದು ತೊಂದ್ರೆ ಇಲ್ಲ, ಆನ್ಲೈನ್ ಅಲ್ಲೂ ನೀವು ಎಕ್ಸಾಮ್ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆನ್ಲೈನ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಇದಾರೆ, ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಪ್ಲಿಕೇಶನ್ ಬೇಕಿತ್ತ ಸರ್ ಆನ್ಲೈನ್ಗೆ? ಯಾವ್ದು ಆನ್ಲೈನ್ ತೋರಿಸ್ಲಿಕ್ಕೆ ಅಪ್ಲಿಕೇಶನ್ ಇದೆಯಾ? ಹಾಕಿದ್ಯಾ? ಹೌದು. ಹಾಕಿದಿದ್ರೆ ಕೊಡಿ. ಅಲ್ಲ ನಂಬರ್ ಹೇಳ್ತೀನಿ, ಹೇಳಿ ನಂಬರ್ ಹೇಳಿ. ನಂಬರ್ ಬರ್ಲ? 1 ಮಿನಿಟ್ ಸರ್, ಕಂಟಿನ್ಯೂ ಮಾಡಿ. ಅಲ್ಲ ಅವ್ರು ಇರ್ಬೇಕಲ್ಲ, ಅಪ್ಲಿಕೇಶನ್ ಅವ್ರ ಅಪ್ಲಿಕೆಂಟ್ ಇರ್ಬೇಕಲ್ಲ. ಶ್ರೀಕಾಂತ್ ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್ ನಾನು 2 ಮಂತ್ ಬ್ಯಾಕ್ ಅಪ್ಲಿಕೇಶನ್ ಹಾಕಿದ್ದೆ, ನೀವೆಲ್ಲ ಹೇಳಿದ್ರಲ್ಲ ಸೇಮ್ ಆಸ್ ಪರ್ ಹಾಕಿದ್ದೆ ಸರ್. ನಾನು ಆಲ್ರೆಡಿ 6 ಮಂತ್ ಮಟ ಅದು LLR ಬಂದಿದೆ ಸರ್ ಈಗ. ಆದ್ರೆ ಇನ್ನು ಕಡಿಮೆ ಅಂದ್ರು 5ನೇ ತಿಂಗಳ ಮಟನು ನಂಗೆ ನಡೆಯುತ್ತೆ ಸರ್ ಅದು. ಸರಿ, ನಾ ಅಲ್ಲಿವರೆಗೂ ನೀವ್ ಹೇಳಿರೋ ತರ 7500 ವೇಟ್ ಇರುವಂತ ಗಾಡಿ ಯಾವ್ದು ಬೇಕಾದನ್ನು ರನ್ ಮಾಡ್ಬೋದಲ್ಲ ಸರ್? ಅಲ್ಲ ಒಂದ್ ನಿಮಿಷ. ಇದು LLR ಅಂದ್ರೆ LLR ಅರ್ಥ ಏನು ಅಂತಂದ್ರೆ ಯಾರು LLR ಇಟ್ಕೊಂಡಿದಾರೋ ಅವರ ಹಿಂದ್ಗಡೆಗೆ ಒಬ್ರು DL ಇದ್ದವ್ರು ಇರ್ಬೇಕು, ಅದೇ LLR. ಓಕೆ ಆ DL ಇದ್ದವ್ರು ಇದ್ರೆ ಅಕಸ್ಮಾತ್ ನಾನು ರನ್ ಮಾಡಬಹುದು ಸರ್? ಅದನ್ನೇ ಹೇಳ್ತಿರೋದ್ ಬ್ರದರ್. LLR ತಗೊಂಡಿದ್ರೆ ನೀವು ಬರೀ ಕಲಿಕೆ ಸ್ಥಾನದಾಗ ಮಾತ್ರ ಇರ್ತೀರಿ. ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರು LLR ಇದ್ದವ್ರು ಡ್ರೈವಿಂಗ್ ಮಾಡ್ಬೇಕಾದ್ರೆ DL ಪಡೆದಿದ್ದವರು ಹಿಂದ್ಗಡೆ ಕೂತಿರ್ಬೇಕು ಅಂತ ರೂಲ್ಸ್ ಇದೆ. LLR ಮೇಲೆ ಹೋಗಿ ನೀವು ಆಕ್ಸಿಡೆಂಟ್ ಆದ್ರೆ ನಾಟ್ ಕ್ಲೈಮ್, ನೀವು ನಾಟ್ ಪೇಯಬಲ್, ಎನಿ ಕ್ಲೈಮ್ ನಾಟ್ ಪೇಯಬಲ್, ಕೊಡಕ್ ಬರಲ್ಲ ದುಡ್ಡು, ಇನ್ಶೂರೆನ್ಸ್ ಕಂಪನಿ ಕೊಡಲ್ಲ.
ಅದು 4-wheeler ಗೆ ಅಷ್ಟೇ ಅಪ್ಲೈ ಆಗುತ್ತಲ್ಲ ಸರ್ ಅದು? ಎಲ್ಲದಕ್ಕೂ ಅಷ್ಟೇ, ಎಲ್ಲೆಲ್ಲಾರು ತಗೊಂಡಿರ್ತಕ್ಕಂತ ಎಲ್ಲಾ ಮಾದರಿಯ ಎಲ್ಲೆಲ್ಲರಿಗೂ ಓಕೆ. ಬಸವರಾಜ್ ಅವರೇ ಸ್ವಲ್ಪ ವಿಡಿಯೋ ಮ್ಯೂಟ್ ಮಾಡ್ಕೊಡ್ರಿ ಪ್ಲೀಸ್. ಬಸವರಾಜ್, ಅಕಸ್ಮಾತ್ 2-wheeler ಓಡಿಸ್ಬೇಕಾದ್ರೂ ಹಿಂದ್ಗಡೆ ಲೈಸೆನ್ಸ್ ಇದ್ದವ್ರು ಇರ್ಬೇಕಾ ಸರ್? ಇರ್ಲೇಬೇಕು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಯಾಕೆ LLR ಅಂದ್ರೆ ಡ್ರೈವಿಂಗ್ ಕಲಿತಿದ್ದೀರಿ ಅಂತ ಮಾತ್ರ. ಇದ್ರ ಇನ್ನೊಂದು ಪರ್ಯಾಯ ನಿಮಗೊಂದು ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವ್ ಯಾವ್ದಾರ ಒಂದು 2-wheeler ತಗೊಂಡಿರ್ತೀರಿ ಅಥವಾ ಕಾರ್ ತಗೊಂಡಿರ್ತೀರಿ ಅಂದ್ರೆ ಅದಕ್ಕೆ ಟೆಂಪರರಿ ಪರ್ಮಿಟ್ ಕೊಟ್ಟಿರ್ತಾರೆ, ಟಿಪಿ ನಂಬರ್ ಕೊಟ್ಟಿರ್ತಾರೆ. ಆ ಟಿಪಿ ನಂಬರ್ ಹೆಂಗೆ ಅಂದ್ರೆ, ಟಿಪಿ ನಂಬರ್ ಏನು ಅಂದ್ರೆ ಬ್ರಿಂಗ್ ದಿ ವೆಹಿಕಲ್ ಶೋರೂಮ್ ಟು RTO ಆಫೀಸ್ ಅಂತ ಅಷ್ಟೇ ಟಿಪಿ ನಂಬರ್. ನೀವು ತಗೊಂಡಿರ್ತಕ್ಕಂತ ವೆಹಿಕಲ್ ಅನ್ನ ತಗೊಂಡು RTO ಆಫೀಸಿಗೆ ನೋಂದಣಿ ಮಾಡೋದಕ್ಕೆ ಮಾತ್ರ ಟಿಪಿ ನಂಬರ್. ಅದೇ ಟಿಪಿ ನಂಬರ್ ಮೇಲೆ ಊರ್ ತುಂಬಾ ಸುತ್ತಾಡಂಗಿಲ್ಲ. ಇದು ಒಂದು ನಿಮಗೆ ನೆನ್ಪಿಟ್ಕೊಡ್ರಿ. ಓಕೆ ಓಕೆ, ಹಾ ಹಾ ಸರ್. ಓಕೆ, ಟಿಪಿ ನಂಬರ್ ಆಲ್ಸೋ ಸೇಮ್. ಬ್ರಿಂಗ್ ದಿ ವೆಹಿಕಲ್ ಶೋರೂಮ್ ಟು RTO ಆಫೀಸ್ ಫಾರ್ ರಿಜಿಸ್ಟ್ರೇಷನ್ ಪರ್ಪೋಸ್ ಅಷ್ಟೇ. ಇದನ್ನ ತಗೊಂಡು ಸುತ್ತಾಡಂಗಿಲ್ಲ. ಸೇಮ್ LLR. ಓಕೆ, ಹಾ ಹಾ ಸರ್, ಕ್ಲಿಯರ್ ಆಯ್ತಾ? ಇದನ್ನ 6 ಮಂತ್ ಒಳಗಡೆ ಹಾ, ನೆಕ್ಸ್ಟ್ ಪ್ರೊಸೆಸ್ ಎಷ್ಟು ದಿನಕ್ಕೆ ಮಾಡ್ಬೋದು ಸರ್ ನಾವು? 6 ಮಂತ್ಸ್ ಅಂದ್ರೆ ಬಿಫೋರ್ ನೀವು LLR ತಗೊಂಡು 1 ಮಂತ್ ಗೆ ನೀವು ಮಾಡ್ಕೋಬಹುದು. LLR ತಗೊಂಡು 1 ಮಂತ್ ಗೆ ಅಪ್ಲಿಕೇಶನ್ ಹಾಕೊಂಡ್ಬಿಡ್ಬೇಕು. ಯಾಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ, ನೀವೇನಾರು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಆ ಕಸ್ಟಮರ್ ಏನ್ ಮಾಡ್ತಾನೆ, ಅವನ ಹತ್ರ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅವನು ಅದೇ ಅಪ್ಲಿಕೇಶನ್ ನಂಬರ್ ಮೇಲೆ ಬೇರೆ ಬ್ರೋಕರ್ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕೋಬಹುದು. ಅವಾಗ ನಿಮಗೆ ಲಾಸ್ ಆಗುತ್ತೆ. ಓಕೆ, ಹಾ ಹಾ ಸರ್. ಕಸ್ಟಮರ್ ಗೆ ಯು ಹ್ಯಾವ್ ಟು ರಿಮೈಂಡ್ ಮಾಡ್ಬೇಕು. ಹಿಂಗೆ ನೋಡಿ ಸಿಸ್ಟರ್, ಬ್ರದರ್, ಸರ್, ಅಣ್ಣ, ಅಕ್ಕ, ಅವ್ವ ಹಿಂಗಿದೆ ನಿಮ್ದು ಅಂತ ಫೋನ್ ಮಾಡಿ ಅವ್ರಿಗೆ ಕರ್ಸಿ ಮಾಡ್ಕೊಡ್ರಿ. 1 ತಿಂಗಳಾಯ್ತು ಬಂದ್ ಅಪ್ಲಿಕೇಶನ್ ಹಾಕೊಡ್ರಿ ಅಂದ್ರೆ ನಿಮಗೆ ಇನ್ನೊಂದ್ 300 ರೂಪಾಯಿ ಜಾಸ್ತಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತಿರಲ್ಲ ಸರ್, ನೀವು ನೆಕ್ಸ್ಟ್ ಯಾವ ತರ ಇರುತ್ತೆ ಅಂತ? ಹಲೋ ಹಾ ಹೇಳ್ರಿ. ಹಲೋ ಹಾ ಹಲೋ ಸರ್. ಕೇಳಿ ಸರ್, ಪೇಮೆಂಟ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನ್ ಸರ್? ಈಗ ಎಲ್ಲರಿಗೋಸ್ಕರ ನಾವು ಪೇಮೆಂಟ್ ಮಾಡ್ತೀವಿ, RTO ಹೋಗ್ಬಿಟ್ಟು ನಾವು ಅದನ್ನೇ ಹೇಳ್ತಿರೋದು. ಸ್ಲಾಟ್ ಬುಕ್ ಆಗಿರುತ್ತಲ್ಲ ಆ ದಿನ ಸ್ಲಾಟ್ ಬುಕಿಂಗ್ ಆಗಿರುತ್ತಲ್ಲ ಎಲ್ಲರೂ ಹೋಗ್ಬೋದು. ಅಥವಾ ನಿಮಗೆ ಈಗ ಏನ್ ಆನ್ಲೈನ್ ಅವರು ಬ್ರದರ್ ಉಡುಪಿ ಸಿಸ್ಟರ್ ಯಾರೋ ಸುಮಾ ಯಾರೋ ಹೇಳಿದ್ರಲ್ಲ ಆನ್ಲೈನ್ ಅಲ್ಲಿ, ನಿಮ್ ಸೆಂಟ್ರಲ್ಲಿ ಆನ್ಲೈನ್ ಎಕ್ಸಾಮ್ ಮಾಡಿದ್ರೆ ಅಲ್ಲೇ ಬಂದ್ಬಿಡುತ್ತೆ LLR. ಈಗ ಹೊಸ ರೂಲ್ಸ್ ಮಾಡಿದಾರೆ ಈಗ ಸರ್. ಮತ್ತೆ ಇದು ಸರ್, ನಮ್ದು ಒಂದು ಅಪ್ಲಿಕೇಶನ್ ಇದೆ. ಹಾ, ಆ ಅಪ್ಲಿಕೇಶನ್ ನಂಬರ್ ಕೊಡ್ತೀನಿ, ಅದು ಸ್ಲಾಟ್ ಬುಕ್ ಮಾಡೋದು. ಆಮೇಲೆ ನೆಕ್ಸ್ಟ್ ಏನಿದೆ ಅಂತ ಸ್ವಲ್ಪ ಹೇಳ್ತೀರಾ, ತೋರಿಸ್ಕೊಳ್ತೀರಾ? ಹೇಳ್ರಿ, ನಂಬರ್ ಹೇಳ್ರಿ. ಈಗ ಒಂದ್ ನೋಡೋಣ, ಟೆಸ್ಟ್ ಮಾಡೋಣ ಅದೇನಾಗಿದೆ ಹೇಳ್ತೀನಿ, ಕೊಡ್ರಿ ನಂಬರ್. 12171 12171 58520. ಡೇಟ್ ಆಫ್ ಬರ್ತ್ ಹೇಳಿ ಸರ್. 0306 92. ಇದು ಪೇಮೆಂಟ್ ಆಗಿದೆ ಸರ್, ಬಟ್ ಸ್ಲಾಟ್ ಬುಕ್ ಮಾಡಿಲ್ಲ ನಾನು. ಯಾರು ಇವರು? ಮಾಂತೇಶ್ ಯಾರು ಸರ್? ನಮ್ದೇ ಸರ್ ಅದು. ನಿಮ್ದೇನಾ? ಓಕೆ, ನೋಡಿ ಎಲ್ಲರೂ ನೋಡ್ತಾ ಇದ್ದೀರಾ? ಇವರು ಮಾಂತೇಶ್ ಅವರು ಎಲ್ಲ ನೋಡಿ, ಅವ್ರು ಬೇರೆ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಇವ್ರಿಗೆ ಮ್ಯೂಟ್ ಮಾಡಿ ಮೇಡಮ್. ನೋಡಿ, ಇವರಿಗೆ ಸ್ಲಾಟ್ ಬುಕಿಂಗ್ ಪ್ರಾಬ್ಲಮ್ ಇದೆ. ಓಕೆ, ಈಗ ಪ್ರೊಸೀಡ್ ಕೊಡ್ತೀನಿ. ಸ್ಲಾಟ್ ಬುಕಿಂಗ್ ಕೊಟ್ಟೆ. ಈಗ ಇಲ್ಲಿ ನೋಡಿ, ಸ್ಲಾಟ್ ಬುಕಿಂಗ್ ಬಂದಾಗ ಇದೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ RTO ಕೊಪ್ಪಲ್ ಇದೆ. ಇದನ್ನ ಪ್ರೊಸೀಡ್ ಟು ಬುಕ್ ಅಂತ ಕೊಡ್ಬೇಕು. ಸ್ವಲ್ಪ ಯಾರು ಬೇರೆಯವ್ರು ನೋಡಿ ಮ್ಯೂಟ್ ಮಾಡ್ಕೊಡ್ರಿ ಪ್ಲೀಸ್. ಓಕೆ, ಪ್ರೊಸೀಡ್ ಟು ಬುಕ್ ಕೊಡ್ರಿ. ಬುಕ್ ಕೊಟ್ಟಾಗ ನೋಡಿ, ಸ್ಲಾಟ್ ಬುಕಿಂಗ್ ಅಂತ ಕೇಳಿದಾಗ ಈ ರೀತಿ ಬರುತ್ತೆ. ಈಗ ಮಾಂತೇಶ್, ಸೋಮವಾರ ಖಾಲಿ ಇದೆ, ಹೋಗ್ತೀರಲ್ಲ? ಸರ್, ಇದು ನಮ್ ಶಾಪ್ ಅಲ್ಲೇ ಇದ್ ಮಾಡಕ್ ಆಗಲ್ಲ ಸರ್ ಅದು? ಅಲ್ಲ, ಈಗ ನಿಮ್ ಶಾಪ್ ಅಲ್ಲಿ ಬೇಡ, ನೀವು ಅಲ್ಲಿಗೆ ಹೋಗ್ರಿ. ಈಗ ಆಲ್ರೆಡಿ ನೀವು ಆನ್ಲೈನ್ ಅಲ್ಲಿ ಅಥೆಂಟಿಕೇಶನ್ ಆಧಾರ್ ತಗೊಂಡಿದ್ರೆ ಮಾತ್ರ ಇಲ್ಲಿ ಬರುತ್ತೆ ನಿಮಗೆ. ಓಕೆ, OTP ನೀವು ವಿತ್ ಆಧಾರ್ ತಗೊಂಡ್ರೆ ಬರುತ್ತೆ, ವಿತೌಟ್ ಆಧಾರ್ ತಗೊಂಡ್ರೆ ಕಷ್ಟ ನಿಮಗೆ. ಸರ್, ಈಗ ಮತ್ತೆ ಇದು ಏನು ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ? ಕ್ಯಾನ್ಸಲ್ ಬೇಡ, ಹೋಗ್ರಿ RTO ಆಫೀಸಿಗೆ ಹೋಗ್ರಿ. ನಾನು ನಿಮಗೆ ಇದನ್ನ ಕಳಿಸ್ತೀನಿ, JPG ಫಾರ್ಮ್ಯಾಟ್ ಇದಾವೆ, ಅದನ್ನ ಅವ್ರು ನೋಡ್ಕೊಡ್ರಿ. ಸಿಗ್ನಲ್ಗಳು ಯಾವ್ಯಾವ ರೂಲ್ಸ್ ಅಂತ ನೋಡ್ಕೊಡ್ರಿ. ಅದೇನು ಒಂದು 10-12 ಮಾರ್ಕ್ಸ್ ಬಂದ್ರೆ ಪಾಸ್ ಆಗುತ್ತೆ. ಹೌದಾ ಸರ್? ಓಕೆ, ಹಾಗಾದ್ರೆ 26 ಅವೈಲೇಬಲ್ ಇಲ್ಲ ಆಲ್ರೆಡಿ. ನೋಡಿ, ನಿಮಗೋಸ್ಕರ ಓಪನ್ ಮಾಡ್ಬೇಕು ಅಷ್ಟೇ RTO ಆಫೀಸ್. ಹಾ ಸರ್, ಓಕೆ ಸರ್. 27 ಹಾಕಿ ಸರ್. ಓಕೆ, ನೋಡ್ರಿ, ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಇದು ತೋರಿಸುತ್ತೆ ಯಾವ ಟೈಮಿಂಗ್ ಇದೆ. ಕಸ್ಟಮರ್ ಕೇಳ್ಬೇಕು, ಅವರು ಯಾರು ಬಂದಿರ್ತಾರೋ 10 ರಿಂದ 11 ಇದೆ. ನೋಡ್ರಿ, ಯಾವ ಟೈಮ್ ಬೇಕು ಬ್ರದರ್ ಹೇಳ್ರಿ. ಸರ್, ನಮ್ಗೆ 12 to 1 ಹಾಕಿ ಸರ್. ಓಕೆ, ನೋಡಿ, ಬುಕ್ ಸ್ಲಾಟ್ ಅಂತ ಕೊಡ್ಬೇಕು. ಇಲ್ಲಿ ಗೊತ್ತಾಗ್ತಿದೆ ಎಲ್ಲರಿಗೂ?
ಗೊತ್ತಾಗ್ತದೆ. ಓಕೆ ಡನ್. ನೋಡಿ ಕರೆಕ್ಟ್ ಮಾಂತೇಶ್, ತುಂಬಾ ಥ್ಯಾಂಕ್ಸ್ ನಿಮಗೆ. ಇನ್ ಟೈಮಿಂಗ್ ನೀವು ಸ್ಲಾಟ್ ಬುಕಿಂಗ್ ಹೇಳಿದಕ್ಕಾಯ್ತು. ನಾವು ಎಲ್ಲರಿಗೋಸ್ಕರ ನಾವು ಇರ್ತೀವಿ ಸರ್. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಇದು ಸಹಾಯ ಮಾಡ್ತೀವಿ ಸರ್. ನಾವು ಕೂಡ ಸ್ಲಾಟ್ ಅಂತ ಕೊಡ್ಬೇಕು. ನಾವು ನಿಮಗೋಸ್ಕರ ನೋಡಿ ಸೆಕ್ಯೂರಿಟಿ ಕೋಡ್ ಬಂದ್ ಮಾಂತೇಶ್ ಹೇಳ್ರಿ. ಸರ್ OTP ಬಂತ? ಹೇಳಿ ಸರ್ 9833 116. ನೋಡಿ ಈ ತರ ಒಂದ್ ಸೆಕ್ಯೂರಿಟಿ ಕೋಡ್ ಹೋಗುತ್ತೆ. ಯಾರಿಗೆ? ಈ ನಂಬರ್ಗೆ, ಯಾವ ಮೊಬೈಲ್ ನಂಬರ್ ಕೊಡ್ರೆ ಆ ನಂಬರ್ಗೆ ಸೆಕ್ಯೂರಿಟಿ ಕೋಡ್ ಹೋಗುತ್ತೆ. ಸೆಕ್ಯೂರಿಟಿ ಕೋಡ್ ಕನ್ಫರ್ಮ್ ಸ್ಲಾಟ್ ಬುಕಿಂಗ್ ಅಂತ ಕೊಟ್ಟು ಕೂಡಲೇ ಮುಗೀತು. ನೋಡ್ರಿ ಇವ್ರದಾಯ್ತು ಸ್ಲಾಟ್ ಬುಕಿಂಗ್. RT ಆಫೀಸ್ 27:1 ಈ ಟೈಮಿಂಗ್ ಇಲ್ಲಿದೆ. ಇದನ್ನ ಮಾಂತೇಶ್ ನೀವು ಆಮೇಲೆ ಪ್ರಿಂಟ್ ತಕೊಳ್ಳೋದು ಗೊತ್ತಲ್ಲ ಇದನ್ನ? ಸರ್ ಪ್ರಿಂಟ್ ತಕೊಳ್ಳೋದಕ್ಕೂ ಹೇಳ್ತೀನಿ ಒಂದ್ ನಿಮಿಷ. ಓಕೆ, ಇದು ಕ್ಲಿಯರ್ ಆಯ್ತಾ? ಸ್ಲಾಟ್ ಬುಕಿಂಗ್ ಎಲ್ಲ ಕ್ಲಿಯರ್ ಆಯ್ತಾ? ನೋಡ್ಕೊಂಡ್ರ ಮೇಡಮ್? ಸರ್ ಗೊತ್ತಾಯ್ತು ಸರ್ ನನ್ಗೆ. ಓಕೆ, ಈಗ ಸ್ಲಾಟ್ ಬುಕಿಂಗ್ ತಕೊಳ್ಳೋದು ಈಗ ಹೆಂಗೆ ಅಂದ್ರೆ, ಒಂದ್ ನಿಮಿಷ ನೋಡಿ, ಇವ್ರು ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದಾರೆ ಮಾಂತೇಶ್. ಸರ್ ಈಗ ನೋಡ್ರಿ, ಈಗ ಇಲ್ಲಿ ಏನಾಯ್ತು, ಅಪ್ಲಿಕೇಶನ್ ಎಕ್ಸಾಂಪಲ್ ಮಾಂತೇಶ್ ಅವ್ರದೇ ಅಪ್ಲಿಕೇಶನ್ ಆಯ್ತು, ಫೋಟೋ ಆಯ್ತು, ಡಾಕ್ಯುಮೆಂಟ್ಸ್ ಆಯ್ತು, ಫೀ ಪೇಮೆಂಟ್ ಆಯ್ತು, ಇವನ್ ಸ್ಲಾಟ್ ಬುಕಿಂಗ್ ಕೂಡ ಮಾಡಿದ್ವಿ. ಇದನ್ನ ಪ್ರಿಂಟ್ ಔಟ್ ತಕ್ಕೊಳ್ಳೋದು ಎಲ್ಲಿ ಅಂತ ಅಂದ್ರೆ, ಅಪ್ಲಿಕೇಶನ್ ಸ್ಟೇಟಸ್ ಹೋಗಿ ಮಾಂತೇಶ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೇಳ್ರಿ. ಸರ್ 12171 585 20. ಡೇಟ್ ಆಫ್ ಬರ್ತ್ ಹೇಳ್ರಿ. ಸರ್ 0306 92. ಎಲ್ಲರಿಗೂ ಗೊತ್ತಾಗ್ತಿದ್ಯಾ? ಈಗ ಅಪ್ಲಿಕೇಶನ್ ಹಾಕಾಯ್ತು, ಎಲ್ಲದೂ ಆಯ್ತು. ಪ್ರಿಂಟ್ ತಕೊಳ್ಳೋದು ಎಲ್ಲಿ ಅಂದ್ರೆ, ಅಪ್ಲಿಕೇಶನ್ ಸ್ಟೇಟಸ್ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಈ ಕ್ಯಾಪ್ಚಾ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಓಪನ್ ಆಗುತ್ತೆ ಪೇಜು. ಇದ್ರಲ್ಲಿ ನಿಮಗೆ ಯಾರಿಗೂ ಎಲ್ಲಿ ಪ್ರಿಂಟ್ ತಕೊಳ್ಳೋದು ಅಂತ ಡೌಟ್ ಇತ್ತು ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿದೆ ಇದು ಅಪ್ಲಿಕೇಶನ್ ರೆಫರೆನ್ಸ್ ಸ್ಲಿಪ್. ಇದು ಬೇಡ, ಇಲ್ಲಿದೆ ನೋಡಿ ಅಪ್ಲಿಕೇಶನ್ ಫಾರಂ ಪ್ರೀ ಫಿಲ್ಡ್ ಅಂದ್ರೆ ಮುಂಚಿತವಾಗಿ ಮಾಡಿರೋದು ಅಂತ. ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಬಾಕ್ಸ್ ತೋರಿಸುತ್ತೆ. ಇದು ನೀವು ಓಕೆ ಕೊಟ್ರಿ ಅಂದ್ರೆ ಬರಲ್ಲ, ಓಕೆ ಕೊಡಬಾರ್ದು, ಕ್ಯಾನ್ಸಲ್ ಕೊಡಿ. ಕ್ಯಾನ್ಸಲ್ ಕೊಟ್ಟಾಗ ನೀವು ತುಂಬಿರ್ತಕ್ಕಂತ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ಸರ್ ಓಕೆ ಕೊಟ್ರೆ ಯಾಕೆ ಬರಲ್ಲ? ಓಕೆ ಕೊಡಬಾರ್ದು, ಯಾಕಂದ್ರೆ ನೀವು ಈ ಸೈನ್ ಮಾಡಿಲ್ಲ ಇಲ್ಲಿ. ಓಕೆ, ಇಲ್ಲಿ ಈ ಸೈನ್ ಮಾಡಿದ್ರೆ ಓಕೆ. ನೀವು ಏನ್ ಮಾಡಿ, ಈ ಪ್ರಿಂಟ್ ಕೊಟ್ಟಾಗ ಯಾರ ಹತ್ರನಾರ 2way ಪ್ರಿಂಟರ್ ಇದ್ರೆ 2way ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಆರ್ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟಾಗ ಒಂದು ಪ್ರಿಂಟರ್ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಕಸ್ಟಮ್ ತಗೊಂಡು 1ನೇ ನಂಬರ್ ಕೊಟ್ಟು ಪ್ರಿಂಟ್ ಕೊಡಿ. 1ನೇ ನಂಬರ್ ಬಂದಾದ್ಮೇಲೆ ಕ್ಯಾನ್ಸಲ್ ಕೊಟ್ಟು ಮತ್ತೆ ಪ್ರಿಂಟ್ ಕೊಟ್ಟು ಇದನ್ನ 3ನೇ ನಂಬರ್ ಕೊಡಿ. 3ನೇ ನಂಬರ್ ಕೊಟ್ಟಾಗ 3ನೇ ಪೇಜ್ ಓಪನ್ ಆಗುತ್ತೆ. ಫಸ್ಟ್ 1-3 ಕೊಡ್ರಿ, ಆಮೇಲೆ 2-4 ಕೊಡ್ರಿ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕೊಡ್ಬೋದು. 5ನೇ ನಂಬರ್ ಪೇಜ್ ಪ್ರಿಂಟ್ ಕೊಡೋ ಅವಶ್ಯಕತೆ ಇಲ್ಲ. ಈ ಪೇಜ್ ಏನ್ ಅವಶ್ಯಕತೆ ಇಲ್ಲ. ಓಕೆ, ಕ್ಲಿಯರ್ ಆಯ್ತಾ? ಓಕೆ ಸರ್. 2 ಶೀಟ್ ಅಲ್ಲಿ ಆಗುತ್ತೆ. 4 ಶೀಟ್ ತೆಗೆದು ಬಿಡ್ಬೇಡಿ. ಇದು ಪ್ರಿಂಟ್ ಕೊಟ್ಬಿಟ್ರೆ 5 ಪೇಜ್ ಬರುತ್ತೆ. ಅದಕ್ಕೆ ಪೇಪರ್ ಉಳಿಸಿ ದುಡ್ಡು ಮಾಡ್ಕೊಳ್ಳಿ ಅಂತ ಇದು. ಓಕೆ ಸರ್. ಓಕೆ ಸರ್, ಈ ಸೈನ್ ಹೇಗ್ ಮಾಡೋದು? ಈ ಸೈನ್ ಸ್ಟಾರ್ಟಿಂಗ್ ಮಾಡ್ಕೋಬೇಕು ನೀವು. ಅಲ್ಲಿ ಆಧಾರದ ಅಥೆಂಟಿಕೇಶನ್ ಕೇಳ್ತಲ್ಲ, ಅದೇ ಮಾಡಿದ್ರೆ ಈ ಸೈನ್ ಅದು. ಓಕೆ, ಈಗ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ. ಇದು ಸೆಲ್ಫ್ ಡಿಕ್ಲರೇಷನ್ ಫಾರಂ ನಂಬರ್ 1. ಯಾರು 40 ವರ್ಷದ ಒಳಗಿದ್ದಾರೋ ಅವರಿಗೆ ಇದು ಕಡ್ಡಾಯ. ಇದನ್ನು ಅಷ್ಟೇ, ಇದು ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಕ್ಯಾನ್ಸಲ್ ಕೊಡಿ. ಮತ್ತೆ ಇದು ಫಾರಂ ಬಂತು ನೋಡ್ರಿ. ಇಲ್ಲಿ ಇದನ್ನ ನಾವು ಅಲ್ಲಿ ಆನ್ಲೈನ್ ಅಲ್ಲಿ ಫಿಲ್ಅಪ್ ಮಾಡಿದ್ವಿ, ಹೌದಾ? ಅವ್ರು ಯಾರೋ ಒಬ್ರು ಕೇಳಿದ್ರಲ್ಲ, ಅಂಗವಿಕಲರು ಇದ್ದಾರೆ ಅಂತ. ನೋಡ್ರಿ, ಆನ್ಲೈನ್ ಅಲ್ಲಿ ಫಿಲ್ಅಪ್ ಮಾಡಿದ್ವಿ. ಬಟ್ ಆನ್ಲೈನ್ ಅಲ್ಲಿ ಫಿಲ್ಅಪ್ ಮಾಡಿದ್ ಇಲ್ಲಿ ಏನು ಬಂದಿಲ್ಲ. ಓಕೆ, ಹೌದಾ? ಎಸ್ ಸರ್. ಅದಕ್ಕೆ ಏನ್ ಮಾಡಿ, ಈ ಪ್ರಿಂಟ್ ಔಟ್ ತಗೊಂಡು ಎಸ್ ನೋ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದು ಸರಿ ಇದೆಯೋ ಅದನ್ನ ಅದ್ರ ಮೇಲೆ ಟಿಕ್ ಮಾಡ್ಕೊಂಡು ಬೇರೆದ್ರ ಮೇಲೆ ಇಂಟು ಹೊಡೆದ್ಬಿಡಿ. ಇದನ್ನ ಒಂದು ಕಡ್ಡಾಯವಾಗಿ ಮಾಡ್ರಿ, ಇಲ್ದವ್ರು ರಿಜೆಕ್ಟ್ ಮಾಡ್ತಾರೆ ಇದನ್ನ. ಓಕೆ ಸರ್. ಓಕೆ ಓಕೆ ಮಾಂತೇಶ್? ಹಾ ಸರ್. ನೀವು ಕೂಡ ಅಷ್ಟೇ. ಓಕೆ ಸರ್. ಇದು ಪ್ರಿಂಟ್ ಔಟ್ ತಗೋಬೇಕು ಸರ್ ಅದು? ಹೌದೌದು, ಪ್ರಿಂಟ್ ಔಟ್ ಕಂಪಲ್ಸರಿ ಹಾಕ್ಲೇಬೇಕು. ಓಕೆ ಸರ್. ಓಕೆ ಓಕೆ, ದೆನ್ ನೆಕ್ಸ್ಟ್ ಇವರು ಅವಾಗ ನಾವು ಸ್ಲಾಟ್ ತೆಗೆದ್ವಿ, ಅವಾಗ ಪ್ರಿಂಟ್ ತಕೊಳ್ಳಿಲ್ಲ. ಮತ್ತೆ ತೋರಿಸ್ತಾರೆ ವೇಟ್ ಮಾಡಿ ಸರ್. ಏನು
ಕೇಳ್ರಿ ಪ್ರಿಂಟ್ಔಟ್ ತಗೊಂಡು SR ನೋ ಟಿಕ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ಬೇಕಾ ಸರ್ ಮತ್ತೆ? ಅದನ್ನ ಫೈಲ್ ಅಲ್ಲಿ ಹಾಕ್ಬೇಕು, ಫೈಲ್ ಅಲ್ಲಿ. ಹಾ ಸರ್. ಸರ್ ಅದನ್ನ RTO ತಗೊಂಡ್ ಹೋಗ್ಬೇಕಲ್ವಾ ಸರ್? ಈಗ ಇಲ್ಲಿ ನೋಡಿ ಏನ್ ಮಾಡಿ ಸಬ್ಮಿಟ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿ ನೋಡಿ, ಈ ತರದ್ದು ಬ್ರೌನ್ ಕಲರ್ ಪೇಪರ್ ಸಿಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಬ್ರೌನ್ ಕಲರ್ ಪೇಪರ್. ಬುಕ್ ಸ್ಟಾಲ್ ಅಲ್ಲಿ ಹೋಗಿ ಒಂದೇ ಸಲ 150 ತಂದಿಟ್ಕೊಂಡ್ಬಿಡಿ ನಿಮ್ಮ ಹತ್ರ. ಈ ತರದ ಪೇಪರ್, ಬ್ರೌನ್ ಕಲರ್ ಪೇಪರ್. ಈ ಪೇಪರ್ ಮೇಲೆ ಇಲ್ಲಿ ಮೇಲ್ಗಡೆ ಹೊಸದಾಗಿ ಎಲ್ಲೆಲ್ಲಿದ್ರೆ ಎಲ್ಲೆಲ್ಲ ಅಂತ ಬರೆದು ಅಪ್ಲಿಕೇಶನ್ ನಂಬರ್, ಹೆಸರು ಹಾಕ್ರಿ. ಓಕೆ, ಅವ್ರಿಗೆ ಇದು ಫೈಲ್ ರೆಡಿ ಮಾಡ್ಕೊಟ್ಟಾಗ ಇದು ಒಂದು ಸಿಂಗಲ್ ಶೀಟ್. ಇದು ನೋಡಿ, ನಾನು ಆಫೀಸ್ ಅಲ್ಲಿ ಇಲ್ಲಿ ಮಾಡಿದ್ದೀನಿ. ಈಗ ನೋಡ್ರಿ, ಆಲ್ರೆಡಿ ಒಬ್ಬರದು ಇದಿದೆ, ಈ ತರ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು. ಇದು ಒಂದು ಫೈಲ್. ಇದು ಈ ಫೈಲಲ್ಲಿ ಈ ತರ ಎಲ್ಲ ರೆಡಿ ಇರುತ್ತೆ ನೋಡಿ. ಇದು ರೆಸಿಪ್ಟ್, ಅದಾದ್ಮೇಲೆ ಸ್ಲಾಟ್ ಡೀಟೇಲ್ಸ್, ಈ ತರ ಒಂದು ಫೈಲ್ ಮಾಡಿ ಕೊಟ್ಬಿಡಿ ಕಸ್ಟಮರ್. ಅವಾಗ ನೋಡಿ, ಎಂಟ್ರಿಗೆ ಹೋದ್ರೆ ಎಷ್ಟು ನೀಟಾಗಿ ಮಾಡ್ಕೊಡ್ತಾರೆ, ಕುತ್ಕೊಳ್ಳಕ್ ಚೇರು, ಮಾಹಿತಿ ಕರೆಕ್ಟ್ ಆಗಿ ಕೊಡ್ತಾರೆ ಅಂತೇಳಿ ಖುಷಿ ಪಡ್ತಾರೆ. ಫೈಲ್ ರೆಡಿ ಮಾಡಿ ಕೊಡ್ತೀವಿ. ನೀವು ಆರ್ಟ್ ಆಫೀಸ್ ಹತ್ರ ಹೋದ್ರೆ 5 ರೂಪಾಯಿ ತಗೊಂತಾರೆ. ಇದನ್ನ ನೀವು ಬಲ್ಕ್ ಅಲ್ಲಿ ತಗೊಂಡಿಟ್ರೆ ನಿಮ್ಗೆ 1 ರೂಪಾಯಿ 2 ರೂಪಾಯಿ ಬೀಳುತ್ತೆ. ಇದು ಈ ತರ ತಂದು ಇಟ್ಕೊಡ್ರಿ. ಅದೇನ್ ತುಕ್ಕು ಹಿಡಿಯಲ್ಲ ಅಥವಾ ಏನು ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಇದೇನು ಹಾಳಾಗಲ್ಲ. ಇದು ಅಕಸ್ಮಾತ್ ನಿಮಗೆ ಆಗ್ಲಿಲ್ಲ ಅಂದ್ರೆ ನಿಮ್ ಮನೇಲಿರೋ ಮಕ್ಳಿಗೆ ಇದನ್ನ ಬುಕ್ ಬೈಂಡಿಂಗ್ ಕೊಡ್ಬೋದು, ಅರ್ಥ ಮಾಡಿದಾಗ. ಓಕೆ, ಆಮೇಲೆ ಈ ತರದ ಪ್ಲಾಸ್ಟಿಕ್ ಕವರ್ಗಳು ತಂದು ಇಟ್ಕೊಡ್ರಿ. ನೋಡ್ರಿ, ಇದು ಸಂಕ್ರಾಂತಿ ಕವರ್ ಆಗ್ತಾರಲ್ಲ, ಈ ತರ ಕವರ್. ಇದು ಫೋಟೋಸ್ ಅಲ್ಲಲ್ಲ, ಫೋಟೋಸ್ ಅಲ್ಲ. ಇದನ್ನ ಇರುತ್ತಲ್ಲ, ಈ ಸ್ಮಾರ್ಟ್ ಕಾರ್ಡ್ ಇರುತ್ತಲ್ಲ, ಇದನ್ನ ಒರಿಜಿನಲ್ ಸರೆಂಡರ್ ಮಾಡ್ಬೇಕಾಗತ್ತೆ. ಇದು DL ರಿನ್ಯೂವಲ್ ಟೈಮ್ ಆಗಿ ಇದು ಈ ಸೈಜ್ ಕರೆಕ್ಟ್ ಆಗಿರುತ್ತೆ ನೋಡಿ. ಇಲ್ಲಿ ತೋರಿಸಿಲ್ಲ, ಅದ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಹಂಗಾಗಿ ಇವಾಗೆ ತೋರಿಸ್ಬಿಟ್ಟಿನಿ. ಈ ತರ ಕವರ್ಗಳು ತಂದು ಇಟ್ಕೊಡ್ರಿ, 100. ಇದನ್ನ ಒಳಗಡೆ ಹಾಕಿ ಕೊಡ್ಬೇಕು. ಮೇಡಮ್, ಕ್ವಶನ್ ಕೇಳದ್ಮೇಲೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಬರೇ ನಾಯ್ಸ್ ಬಹಳ ಇದೆ. ಓಕೆ ಮಾಂತೇಶ್ ಸರ್ ಹೇಳಿ. ಈಗ ನಿಮ್ದು ಅಪ್ಲಿಕೇಶನ್ ಪ್ರಿಂಟ್ ತಕೊಳ್ಳೋದು ಗೊತ್ತಾಯ್ತು, ಸೆಲ್ಫ್ ಡಿಕ್ಲರೇಷನ್ ಗೊತ್ತಾಯ್ತು. ಈಗ ಪ್ರಿಂಟ್ ಸ್ಲಾಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಪ್ರಿಂಟ್ ಕೊಟ್ಬಿಟ್ರೆ ನಿಮ್ ಪ್ರಿಂಟ್ ಬರುತ್ತೆ. ಓಕೆ ಓಕೆ ಸರ್. ಓಕೆ, ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು ಸರ್. ಒಂದು ಡೌಟ್ ಸರ್, ಈಗ ನಾವು ಅಪ್ಲಿಕೇಶನ್ಸ್ ಹಾಕಿರ್ತೀವಲ್ಲ, ಅಪ್ಲಿಕೇಶನ್ಸ್ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡ್ಬೇಕಾ ಅಥವಾ? ಹ್ಞೂನ್ರಿ, ಕಾಪಿ ಎಲ್ಲ ಪ್ರಿಂಟ್ ಔಟ್ ತಗೊಂಡೋಗಿ ಕೊಡ್ಲೇಬೇಕು. ನೀವು ಆನ್ಲೈನ್ ಅಲ್ಲಿ ಹಾಕಿರ್ತೀರಿ, ನೀವು ಅಲ್ಲಿ ಏನ್ ರೆಕಾರ್ಡ್ಸ್ ತಗೊಂಡ್ ಹೋಗಿರ್ತೀರಲ್ವಾ, ನೀವು ಎಲ್ಲೆಲ್ಲರಿಗೆ ಹೋದಾಗ ನೀವು SLC ಮಾರ್ಕ್ಸ್ ಕಾರ್ಡ್ ಹಾಕಿದ್ರೆ SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಜೆರಾಕ್ಸ್ ತಗೊಂಡ್ ಹೋಗ್ಲೇಬೇಕಲ್ಲಿ, ಅವರು ವೆರಿಫೈ ಮಾಡ್ತಾರೆ. ಓಕೆ ಸರ್. ಓಕೆ, ಆಮೇಲೆ ಈಗ ಎಕ್ಸಾಂಪಲ್ ಕಸ್ಟಮರ್ ಹಾಕಿದ್ರೆ ಕಸ್ಟಮರ್ ಇದು ಅಷ್ಟು ಹಾರ್ಡ್ ಕಾಪಿ ಕೊಟ್ಟು ಕಳಿಸ್ಬೇಕು ಅವ್ರಿಗೆ. ಹೌದು, ಅವ್ರ ಜೊತೆ ಎಲ್ಲ ಕೊಟ್ಟು ಕಳಿಸ್ಬೇಕು, ಇನ್ಕ್ಲೂಡಿಂಗ್ ಪ್ರಿಂಟ್ ರೆಸಿಪ್ಟ್. ಈಗ ನೀವು ನೋಡ್ರಿ, ಪ್ರಿಂಟ್ ರೆಸಿಪ್ಟ್ ಈಗ ಎಲ್ಲ ತೆಗೆದ್ವಿ, ರೆಸಿಪ್ಟ್ ತೆಗ್ದಿಲ್ಲಲ್ಲ ನಿಮ್ದು, ಹೌದಾ? ಇಲ್ಲಿ ಫೀ ಪೇಮೆಂಟ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಟ್ಟು 121715852 ನಿಮಿಷ ಸರ್ 20. ಓಕೆ, 03 ಸರ್. ಈ ಸೈನ್ ಮಾಡಿದ್ರೆ ಡಾಕ್ಯುಮೆಂಟ್ ಕೊಡಬೇಕಾ ಹೋಗಿ ಆಫೀಸ್ಗೆ? ಹೌದೌದು, ಎಲ್ಲದೂ ಕೊಡ್ಲೇಬೇಕು. ಅಂದ್ರೆ ಆನ್ಲೈನ್ ಅಲ್ಲಿ ಆದ್ರೆ ಬೇಡ, ಅವಶ್ಯಕತೆ ಇಲ್ಲ ಈಗ. ಓಕೆ, ಆನ್ಲೈನ್ ಅಲ್ಲಿ ಬೇಡ, ಅವಶ್ಯಕತೆ ಇಲ್ಲ ಈಗ ನಿಮಗೆ. ನೀವು ಮನೇಲೆ ಎಲ್ಲ ರೆಕಾರ್ಡ್ಸ್ ಅಪ್ಲೋಡ್ ಮಾಡಿಬಿಟ್ಟಿರ್ತೀರಲ್ಲ ಬ್ರದರ್ ಈಗ. ಹಾ ಸರ್, ಹೌದು ಸರಿ. ನಮ್ ಸೆಂಟ್ರಲ್ ನಾವು ಎಕ್ಸಾಮ್ ಬರ್ಸ್ಬೇಕು ಅಂತಂದ್ರೆ ಸೊ ನಾವು ಆಧಾರ್ ಅಥೆಂಟಿಕೇಶನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕ್ಬೇಕಾಗಾದ್ರೆ ಅವಾಗ ಮಾತ್ರ ನಾವ್ ಇಲ್ಲೇ ಅಪ್ಲಿಕೇಶನ್ ಹಾಕಿ ಕ್ಲಿಯರ್ ಮಾಡ್ಬೋದು LL ಮಾತ್ರ. ಓಕೆ, LLR. ಈಗ ಏನಾಗುತ್ತೆ ಗೊತ್ತಾ ನಿಮಗೆ, ಅದನ್ನ ನೋಡೋಣ. ನಾನು ನಾಳೆ ಇಲ್ಲಿ ಟ್ರೈ ಮಾಡ್ತೀನಿ, ನೋಡೋಣ ಅದೊಂದು ಏನಾರ ಒಂದು ಹುಡ್ಕೋಣ ನೋಡಿ. ಈಗ ಆಲ್ರೆಡಿ ಮಾಂತೇಶ್ ನಿಮ್ ಅಪ್ಲಿಕೇಶನ್ ಗೊತ್ತಾಯ್ತಲ್ಲ, ಎಲ್ಲಿ ಪೇಮೆಂಟ್ ವೆರಿಫೈ ಪೇಮೆಂಟ್ ಸ್ಟೇಟಸ್ ಹೋಗಿ ಇಲ್ಲಿ ಮಾಡಿ ಕೊಟ್ಬಿಟ್ರೆ ಆಯ್ತು. ಇಲ್ಲಿ ಈ ಪೇಮೆಂಟ್ ಇಲ್ಲೇ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಪ್ರಿಂಟ್ ರೆಸಿಪ್ಟ್ ಅಂತ ಬರುತ್ತೆ. ಎಲ್ಲರೂ ನೋಡ್ಕೊಳ್ಳಿ, ಪ್ರಿಂಟ್ ರೆಸಿಪ್ಟ್ ಒಳಗೆ ನೀವು ಹೋಗ್ಬಿಟ್ಟು ಮತ್ತೆ ಇಲ್ಲಿ ಹಾಕ್ಬಿಟ್ರೆ ಇವ್ರದ್ದು ಪ್ರಿಂಟ್ ರೆಸಿಪ್ಟ್ ತಗೊಂಡು ಆದ್ರೆ LLR ಕ್ಲೋಸ್. ಓಕೆ ಸರ್, ಆಮೇಲೆ LLR ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಏನ್ ಪ್ರೊಸೆಸ್ ಸರ್?
ಹೇಳ್ರಿ, ಇನ್ನ ಎಲ್ಲೆಲ್ಲಾರೇ ಕೊಟ್ಟಿಲ್ಲ, ನಿಮ್ಗೆ ಹೆಂಗ್ ಕೇಳ್ತೀರಿ ನೀವು? ಓಕೆ, ಈಗ ರೆಸಿಪ್ಟ್ ಈ ತರ ತಕೊಂಡ್ರೆ ಆಯ್ತು, ಮುಗೀತಿದೆ. ಎಲ್ಲೆಲ್ಲಾರ್ದು ಮುಗೀತು. ಎಲ್ಲೆಲ್ಲಾರ ಒಳಗೆ ಏನಾರ ಡೌಟ್ ಇದೆಯಾ? ಸರ್ ನೆಕ್ಸ್ಟ್ ಟ್ಯುಟೋರಿಯಲ್ ಕ್ಲಾಸ್ ಉಂಟಲ್ಲ ಸರ್, ಅದ್ ಯಾಕೆ ಸರ್? ಯಾವ್ದು ಟ್ಯುಟೋರಿಯಲ್ ಕ್ಲಾಸ್ ಉಂಟಲ್ಲ ನೆಕ್ಸ್ಟ್ ಸ್ಟೆಪ್? ಯಾವ್ದ್ರಲ್ಲಿ? Online ಅಲ್ಲಿ. ಟ್ಯುಟೋರಿಯಲ್ ಕ್ಲಾಸ್ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ. ಅಲ್ಲ, ಅದು ಬೇಕಾದ್ರೆ ತಗೋಬಹುದು ನೀವು. ಅಲ್ಲ, ಇದು ಕಂಪಲ್ಸರಿ ಮಾಡಿದ್ದಾರೆ ಸರ್ ಈಗ. ಅದೇ ಆನ್ಲೈನ್ ಮಾಡಿದಾರೆ ಈಗ. ಹಾ, ಅದೇ ಅಂದ್ರೆ ಈಗ ಏನಾಗ್ತಿದೆ ಅಂತ ಆನ್ಲೈನ್ ಮಾಡಿದ್ರೆ, ನಾನು ಆನ್ಲೈನ್ ದಿನ ಏನು ಮಾಡಿಲ್ಲ ಎಲ್ಲೆಲ್ಲಾರ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಎಲ್ಲೆಲ್ಲಾರ್ಗಳು ಬಂದು ಆರ್ ಟಿ ಆಫೀಸ್ ಹತ್ರ ಇರ್ತಕ್ಕಂಥ ಬ್ರೋಕರ್ಗಳ ಹತ್ರನೇ ಹಾಕೋದ್ರಿಂದ ನಮ್ ಸೆಂಟ್ರಿಗೆ ಕಡಿಮೆ, CSC ಸೆಂಟರ್ಗಳಿಗೆ ಜನ ಬರೋದು ಕಡಿಮೆ. ಹೌದಾ ಸರ್? ಆಮೇಲೆ ಈಗ ನಂದು ಅಪ್ಲಿಕೇಶನ್ ಹಾಕಿರೋದು 11 May 2020 ಇದೆ ಇದು. ಇರ್ಲಿ, ಅಂದ್ರೆ ಇನ್ನು ಏನ್ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಅಂತ. ಯಾರು ಮಾಂತೇಶ್ ಅಲ್ಲ? ಹಾ ಸರ್, ನಮ್ದೇ. ಈಗ ನಿಮ್ ಸ್ಲಾಟ್ ಬುಕ್ ಆಯ್ತಲ್ಲ, ಹೋಗ್ರಿ. ನೀವು ಅಪ್ಲಿಕೇಶನ್ ಯಾವಾಗ ಹಾಕಿರ್ರಿ, ಫ್ರೀ ಪೇಮೆಂಟ್ ಅಂದ್ರೆ 6 months ಇರುತ್ತೆ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ. ಇಲ್ಲ 6 months ಯಾದಕ್ಕೆ ಅಂದ್ರೆ, ಒಂದ್ ನಿಮಿಷ ಅದ್ರ ಹೇಳ್ತೀನಿ ನಿಮಗೆ. ಈಗ ಎಲ್ಲೆಲ್ಲಾರ್ದು ಅಪ್ಲಿಕೇಶನ್ ಹಾಕೋದ್ ಗೊತ್ತಾಯ್ತಾ? ಕ್ಲಿಯರ್ ಆಯ್ತಾ? ಗೊತ್ತಾಯ್ತು ಸರ್. ಓಕೆ, ಕ್ಲಿಯರ್ ಎಲ್ಲರಿಗೂ? ಸರ್, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ 7 ಅಥವಾ 12 minutes ಇದು ಒಂದು ಟ್ಯುಟೋರಿಯಲ್ ಕ್ಲಾಸ್ ಉಂಟಲ್ಲ, ಅದು ನಾನು ಮಾಡಿಲ್ಲ. ಯಾಕಂದ್ರೆ ಅದನ್ನೇ ಹೇಳಿದ್ದು. ಏನಾಗಿದೆ, ಯಾರು ಗೊತ್ತಿದ್ರೆ ನೀವು ಅದನ್ನ ತೋರಿಸಿ, ತೊಂದ್ರೆ ಇಲ್ಲ. ನನಗೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈಗ ರೀಸೆಂಟ್ ಆಗಿ 1 ವಾರ 15 ದಿವಸದಿಂದ ಶುರುವಾಗಿದೆ. ಸ್ಟೇಟಸ್ ನ ಕೆಳಗಡೆ ಟ್ಯುಟೋರಿಯಲ್ ಕ್ಲಾಸ್ ಅಂತ ಬರುತ್ತೆ. ಅದೇ ಓಕೆ. ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇತ್ತಲ್ಲ ಸರ್ ಅಲ್ಲಿ, ಕಂಪಲ್ಸರಿ. ಶ್ರೀಕಾಂತ್ ಸರ್? ಹೌದೌದು, ಸೆಲ್ಫ್ ಡಿಕ್ಲರೇಷನ್ ಅಂತ ಇತ್ತಲ್ವಾ, ಅದು ಏನದು ಫಾರ್ಮ್? ಅದು ಫಾರಂ ಅಂದ್ರೆ ನಿಮ್ಮ ಸ್ವಯಂ ಘೋಷಣೆ, ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ನೀವು ಅದನ್ನು ಪ್ರಿಂಟ್ ತಕೊಂಡು ಫಿಲ್ ಅಪ್ ಮಾಡಿ ತಗೊಂಡು ಸಬ್ಮಿಷನ್ ಮಾಡ್ಬೇಕು. ಪ್ರಿಂಟ್ ಒಯ್ಲೇಬೇಕು ಕಂಪಲ್ಸರಿ. ಬ್ಲಾಂಕ್ ಪೇಪರ್ ಸಾಕಾ ಅಥವಾ ಅಫಿಡವಿಟ್ ಗೆ ಇದ್ ಬೇಕಾ ಸರ್? ಬಾಂಡ್ ಪೇಪರ್ ಬೇಕಾ? ಬ್ಲಾಂಕ್ ಪೇಪರ್ ಗೆ ಅಫಿಡವಿಟ್ ಅಂತ ಅನ್ನಲ್ಲ, ಅರ್ಜಿ ಅಂತಾರೆ. ಅಲ್ಲ ಅದಕ್ಕೆ ಹೇಳ್ತಾರೆ. 20 rupees ಬಾಂಡ್ ಪೇಪರ್ ಬೇಕಾ ಸರ್? ಅಫಿಡವಿಟ್ ಅಂದ್ರೆ ಪ್ರಮಾಣ ಪತ್ರ ಪ್ರಿಂಟ್ ಆಗೋದು ಬಾಂಡ್ ಪೇಪರ್ ಅಲ್ಲ. ನೀವು ನಿಮ್ಮ ಯಥಾನುಶಕ್ತಿ 20 ರೂಪಾಯಿದೆಲ್ಲಾರ ಮಾಡಿಸಿ, 100 ರೂಪಾಯಿದೆಲ್ಲಾರ ಮಾಡಿಸಿ, 200 ರೂಪಾಯಿದೆಲ್ಲ ಮಾಡಿಸಿ, ನಿಮ್ ದುಡ್ಡು ಹೆಂಗಿದೆ ಅದ್ರ ಮೇಲೆ ಅದು. ಸರ್, ಒಂದ್ ವೇಳೆ ಎಕ್ಸಾಮ್ ಗೆ ಕ್ಯಾಂಡಿಡೇಟ್ ಹೋಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಾರು ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಎಕ್ಸ್ಪೈರ್ಡ್ ಒಳಗೆ ತಗೋಬೇಕು. ಇಲ್ಲಿ ಎಕ್ಸ್ಪೈರ್ಡ್ ಲೈಸೆನ್ಸ್ ಇಶ್ಯೂ ಅಗೇನ್, ಇಲ್ಲಿ ತಗೋಬೇಕು ನೀವು. ಯಾವ್ದೇ ಹೇಳ್ರಿ, ಹೋಗಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಅಗೇನ್ ಸ್ಲಾಟ್ ಬುಕ್ ಮಾಡ್ಕೋಬೇಕು ಅವ್ರು. ಅದು ಅವ್ರು ಎಲ್ಲೆಲ್ಲಾರು ಡೇಟ್ ಹಾಕ್ಬಿಟ್ಟು ಅವತ್ತು ಹೋಗ್ಲಿಲ್ಲ ಅಂದ್ರೆ ತಾನೆ ಅವ್ರು ಮತ್ತೆ ಫೀಸ್ ಕಟ್ಟಿ ಮತ್ತೆ ಸ್ಲಾಟ್ ಬುಕ್ ಮಾಡ್ಕೋಬೇಕು ಅವ್ರು. ಮತ್ತೆ ಫೀಸ್ ಕಟ್ಬೇಕು ಅವರು? ಹೌದೌದು, ಮತ್ತೆ ಕಟ್ಬೇಕು. ಮತ್ತೆ ರೀ ಅಪ್ಲಿಕೇಶನ್ ಮೊದ್ಲಿಂದ ಆಗೋ ತರನ ಸರ್? ಅದೇ ನಂಬರ್ ಸೇಮ್ ಅಪ್ಲಿಕೇಶನ್ ಎಲ್ಲ ಸೇಮ್ ಮತ್ತೆ ಸ್ಲಾಟ್ ಮಾತ್ರ ಚೇಂಜ್ ಆಗುತ್ತೆ. ಓಕೆ, ಕ್ಲಿಯರ್? ಈ ಸೆಷನ್ ಕ್ಲೋಸ್ ಮಾಡ್ಸೋಣ. ಓಕೆ ಸರ್. ಮತ್ತೆ ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬಿಡಿ ಪ್ಲೀಸ್. ಸರ್, ಒಂದ್ ನಿಮಿಷ. ಇವಾಗ CSC ಅಲ್ಲಿ NOC ಬಿಟ್ಟಿದಾರಲ್ಲ ಸರ್, ಅದು ಯಾವ್ಯಾವ ವೆಹಿಕಲ್ ಬರುತ್ತೆ ಸರ್? ಅದು ನಾನ್ ನೋಡಿಲ್ಲ ಬ್ರದರ್. ನಾನು CSC ರಿಲೇಟೆಡ್ ನಾವ್ ಇವತ್ತೇನು ಡಿಸ್ಕಷನ್ ಇಲ್ಲ. ನೀವ್ ಇದನ್ನ ಹೇಳ್ರಿ. ನಾವು CSC ಅದ್ರ ನಾವೇನು ನೋಡಿಲ್ಲ ನಾವು. ಅಂದ್ರೆ NOC ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿರುತ್ತೆ. ಅಲ್ಲ, NOC ಅಂದ್ರೆ ಏನ್ ಅರ್ಥ? ನಿಮ್ಗೆ ಗೊತ್ತಿರೋದು ಏನ್ ಹೇಳ್ರಿ. ನಾಗರಾಜ್ ಸರ್, ಹಲೋ ನಾಗರಾಜ್ ಸರ್. ಸರ್ ಹೇಳಿ. ಅಲ್ಲ, NOC ಬಗ್ಗೆ ಇನ್ನೊಂದು ಸೆಕ್ಷನ್ ಅಲ್ಲಿ ಅದು ಇನ್ನೊಂದು ಕ್ಲಾಸ್ ಮಾಡ್ತಾರೆ. ಬಟ್ ಇವಾಗ ಓನ್ಲಿ ಫಾರ್ ಗೇಲ್ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಸರ್. ಓಕೆ, ನೀವು ಈ ಸೆಷನ್ ಇಂದ ಅಷ್ಟೇ ಕೇಳ್ರಿ, ಬೇರೆದು ದಯವಿಟ್ಟು ಶ್ರೀಕಾಂತ್ ಸರ್ ಕಂಟಿನ್ಯೂ ಮಾಡಿ ಸರ್. ಈಗ ಓಕೆ, ಈ ಎಲ್ಲೆಲ್ಲರಿಗೆ ಸಂಬಂಧಪಟ್ಟಂಗೆ ಮುಂದೋಗೋಣ. ಎಲ್ಲರೂ ಓಕೆನಾ? ಓಕೆ ಸರ್. ಓಕೆ, ನೆಕ್ಸ್ಟ್ ಈಗ ಮಾಂತೇಶ್ ಅವರ ನಿಮ್ದು ಎಲ್ಲೆಲ್ಲಾರ ಆದ್ಮೇಲೆ ನಿಮ್ಮನ್ನೇ ಒಂದು ಏನು ಇದನ್ನ ಇಟ್ಕೊಂಡು ನಿಮ್ ಥ್ರೂನೇ ಈ DL ಅಪ್ಲೈ ಮಾಡೋದ್ ಹೆಂಗೆ ಅಂತ ತೋರ್ಸ್ಬಿಡೋಣಂತೆ. ಓಕೆ, ಎಲ್ಲರಿಗೂ ಮಾಂತೇಶ್ ನಿಮ್ದು ಆದ್ಮೇಲೆ ಹೇಳ್ರಿ, ಎಲ್ಲೆಲ್ಲಾರು ಬಂದ್ಮೇಲೆ ಹೇಳ್ರಿ. 1 ತಿಂಗಳ ಆದ್ಮೇಲೆ ಮಾಡ್ಬೋದು, ಇಲ್ಲಾಂದ್ರೆ
ಈಗ LLR ಆಗಿರುತ್ತೆ. ಹಾ ಸರ್. ಆಗಿರೋ ಯಾರು LLR ತಗೊಂಡಿರ್ತಾರೆ, ಯಾರ್ದಾರ LLR ಇದೆಯಾ, ಪೆಂಡಿಂಗ್ ಇದ್ದವ್ರು ಇದಾರ? ಯಾರ LLR ತಗೊಂಡು ಇನ್ನ ಏನ್ ಎಕ್ಸ್ಪೈರ್ ಆಗುತ್ತೆ ಅನ್ನೋರ್ದು ಯಾರ್ದಾರ ಇದೆಯಾ? ಗ್ರೂಪ್ ಅಲ್ಲಿ ಯಾರು ಇದ್ರೆ ಹೇಳಿ ಸರ್. ಒಂದ್ ನಿಮಿಷ ಚೆಕ್ ಮಾಡ್ತೀವಿ ನೋಡ್ರಿ. ಅಕಸ್ಮಾತ್ ಇದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನ್ಯೂ ಡ್ರೈವಿಂಗ್ ಲೈಸೆನ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಕೊಟ್ಟು ಅವರ LLR ನಂಬರ್ ಅನ್ನ ಹಾಕಿ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದೇನು, LLR ಪ್ರಿಂಟ್ ತಗೊಂಡಿಲ್ಲ ಅಂದ್ರೆ ಇಲ್ಲಿ ವೆಹಿಕಲ್ ರಿಲೇಟೆಡ್ ಸರ್ವಿಸಿಗೆ ಹೋಗ್ಬಿಟ್ಟು ಈಗ ನೋಡಿ, ಈಗ ನೀವ್ ಏನಂದ್ರೆ ಕಸ್ಟಮರ್ ಅರ್ಧಂಬರ್ಧ ಕೊಟ್ಟಿರ್ತಾರೆ, ದುಡ್ಡು ಕೊಟ್ಟಿರಲ್ಲ. ಇಲ್ಲಿ ಪ್ರಿಂಟ್ ಲರ್ನರ್ ಲೈಸೆನ್ಸ್ ಇದು ಇಲ್ಲಿಗೆ ಹೋದಾಗ ಬೇಕೇ ಬೇಕು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿದಾಗ ಅವ್ರು ಕೇಳ್ತಾರೆ. ಇಲ್ಲಿದೆ ನೋಡ್ರಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಥ್ರೂ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ನೀವು ಯಾವ್ದು LLR ಲೈಸೆನ್ಸ್ ಪ್ರಿಂಟ್ ಔಟ್ ತಕ್ಕೋಬಹುದು. ಗೊತ್ತಾಯ್ತಲ್ಲ? LLR ಪ್ರಿಂಟ್ ಔಟ್ ಲೈಸೆನ್ಸ್ ಎಲ್ಲಿ ತಕ್ಕೊಳ್ಳೋದು ಅಂತ. ಇಲ್ಲಿ ಪ್ರಿಂಟ್ ಲರ್ನರ್ ಲೈಸೆನ್ಸ್ ಅಪ್ಲಿಕೇಶನ್ ನಂಬರ್ ಅವ್ರ ಕಸ್ಟಮರ್ ಹೋಗಿ ಬಂದಾಗಿರುತ್ತೆ, ಅವ್ರ ಹಣ ಪ್ರಿಂಟ್ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಪ್ರಿಂಟ್ ಲರ್ನರ್ ಲೈಸೆನ್ಸ್ ಇಲ್ಲಿ ಕೊಡ್ಬೇಕು. ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಏನಾರ ಅಡ್ರೆಸ್ ಚೇಂಜ್ ಏನಾರ ಇದ್ರೆ ಈ ಕಾಲಮ್ಸ್ ಇದಾವಲ್ಲ, ಇದನ್ನ ಅಪ್ಲಿಕೇಶನ್ ಎಡಿಟ್ ಇಲ್ಲಿ ಮಾಡ್ಕೊಂಡು ಮಾಡಬೇಕು. ಇಲ್ಲಿದೆ ನೋಡಿ, ಫಾರ್ LL ಓನ್ಲಿ ಬಿಫೋರ್ ಪೇಮೆಂಟ್. ನಂದು ಎಕ್ಸಾಂಪಲ್, ನಂದೇ ಒಂದು ಅಪ್ಲಿಕೇಶನ್ ಇಲ್ಲಿ ನೋಡಿ. ಇಲ್ಲಿ ಒಂದೇನಾದ್ರು ಎರರ್ ಬಂದಿರುತ್ತೆ, ಇಲ್ಲಿ ನೀವು ಹೋಗಿ ಮಾಡ್ಕೋಬಹುದು. ಆ ತರ ಎಡಿಟ್ ಇದ್ರೆ ಓಕೆ. ಯಾರ್ದಾರ ಇದೆಯಾ? ರಿನ್ಯೂವಲ್ ಇದ್ದವ್ರದ್ದು ಇದೆ ಹೇಳ್ರಿ. DL ಆಗೋದಿದ್ರೆ ಸರ್. ನೆಕ್ಸ್ಟ್ ಕ್ವಶನ್, ಇವಾಗ ಆಲ್ರೆಡಿ ಅವಾಗ ಮೊದ್ಲಾಗೆ ಬಿಫೋರ್ ಒಂದು 10 years ಬ್ಯಾಕ್